सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव त्वमेव सर्वं मम देवदेव। ॐ यं ब्रह्मा वरुणेन्द्र रुद्रभूतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः देवाय तस्मै नमः देवाय तस्मै नमः। माण्डुक्य उपनिषत्। ओम इत्येतदक्षरमिदं सर्वं तस्य उपव्याख्यानं भूतं भवत् भविष्यदिति सर्वम् ओंकार एव यच्च अन्यत् त्रिकालातीतं तदपि ओंकार एव सर्वम् एतद् ब्रह्म अयमात्मा ब्रह्म सोऽयमात्मा चतुष्पाद जागरितस्थानः बहिष्प्रज्ञः सप्ताङ्गः एकोनविंशतिमुखः
ಸ್ಥೂಲಭುಕ್ ವೈಶ್ವಾನರಃ ಪ್ರಥಮ ಪಾದಃ ಸ್ವಪ್ನಸ್ಥಾನೋ ಅಂತಃಪ್ರಜ್ಞಃ ಸಪ್ತಾಂಗ ಏಕೋನವಿಂಶತಿಮುಖಃ ಪ್ರವಿವಿಕ್ತಭುಕ್ ತೈಜಸೋ ದ್ವಿತೀಯಪಾದಃ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತಿಸ್ಥಾನ ಏಕೀಭೂತಃ ಪ್ರಜ್ಞಾನಘನ ಏವಾನಂದಮಯೋ ಜ್ಞಾನಂದಭುಕ್ ಚೇತೋಮುಖಃ ಪ್ರಾಜ್ಞಃ ತೃತೀಯಪಾದಃ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಅಂತರ್ಯಾಮಿ ಏಷ ಯೋನಿಃ ಸರ್ವಸ್ಯ ಪ್ರಭವ ಅಪ್ಯಯೌ ಹಿ ಭೂತಾನಾಂ. ಮಾಂಡವ್ಯ ಉಪನಿಷತ್ತು ಅವಸ್ಥಾತ್ರಯ ವಿವೇಕ. ಉಪನಿಷತ್ತು ಯಾಕೆ ನಾವು ಓದಬೇಕು, ಯಾಕೆ ಓದಲಿಕ್ಕೆ ಬರ್ತೀವಿ, ಉಪನಿಷತ್ತು ಯಾವುದಕ್ಕೋಸ್ಕರ ನಾವು ಬರ್ತೀವಿ, ಏನು ಪ್ರಯೋಜನ, ಏನು ಉಪಯೋಗ? ಉಪನಿಷತ್ತು ನಮ್ಮ ಅಂತರ್ಯ ನಮ್ಮ ಒಂದು ಸ್ವರೂಪ ತಿಳ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಬೇರೆ ಯಾವುದೇ ಒಂದು ಉಪಾಸನೆ ಇನ್ನೊಂದಾಗ ನಮ್ಮವಾಗ ಹೊರಗಿಂದಲೇ ನಾವು ಮಾಡ್ಕೊತೀವಿ, ಹೊರಗಿನ ಫಲನೇ ಜಾಸ್ತಿ ಕೇಳ್ತೀವಿ. ಇದಕ್ಕೆ ಫಲ ಅನ್ನೋದೇನಿಲ್ಲ, ಮೋಕ್ಷ ಅನ್ನೋದು ಆಗ್ಬೋದು, ಸಾಕ್ಷಾತ್ಕಾರ ಅನ್ನೋದು ಇದಿರುತ್ತೆ. ಉಪನಿಷತ್ತು ಅಥವಾ ವೇದಾಂತ ಯಾಕೆ ನಾವು ಉಪನಿಷತ್ತು ಓದ್ತೀವಿ, ಅಥವಾ ವೈ ಡು ವಿ ಅಪ್ರೋಚ್ ವೇದಾಂತ ಆರ್ ಉಪನಿಷತ್? ದುಃಖ ನಿವೃತ್ತಿ ಸುಖ ಪ್ರಾಪ್ತಿ. ದುಃಖ ನಿವೃತ್ತಿ ಸುಖ ಪ್ರಾಪ್ತಿ. ದುಃಖ ಏನು? ಸುಖ ಬರೋದು ಇಂದ್ರಿಯಕ್ಕೆ, ಆನಂದ ಪ್ರಾಪ್ತಿ ಅಂತಲೇ ನೋಡೋಣ. ದುಃಖ ನಿವೃತ್ತಿ ಸುಖ ಪ್ರಾಪ್ತಿ. ನಮಗೆ ಸುಖ ಬೇಕು, ದುಃಖ ಬೇಡ. ದುಃಖ ಬೇಡ, ಸುಖ ಮಾತ್ರ ಬೇಕು. ಹಾಂ, ದುಃಖ ಬೇಕಾ? ದುಃಖ ಬೇಕು ಅಂತ ಏನಾರು ಬಯಸ್ತೀರಾ? ಇಲ್ಲ. ಸುಖ ಬೇಕು ಅಂತ ಬಯಸ್ತೀರಾ? ಆದರೆ ದುಃಖನೇ ಬರೋದು, ಅದೇ ಬರೋದು. ಏನು ಮಾಡೋದು? ದುಃಖ ನಿವೃತ್ತಿ ಸುಖ ಪ್ರಾಪ್ತಿ. ಸೊ ಉಪನಿಷತ್ತು ಯಾಕೆ ಬರಬೇಕಂದ್ರೆ, ಉಪನಿಷತ್ತಿಗೆ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ. ಬ್ರಹ್ಮವಿದ್ಯೆ, ಹೌದಾ? ಬ್ರಹ್ಮವಿದ್ಯೆ ಅಂದರೆ ಪ್ರಾಪಂಚಿಕ ವಸ್ತು ವಿಷಯಗಳನ್ನು ಅನುಭವಿಸಿ ಅದರಲ್ಲಿ ಏನಿಲ್ಲ, ಅದು ಪೊಳ್ಳು, ಅದರಲ್ಲಿರೋ ಸುಖ ಕ್ಷಣಿಕ ಅಂತ ಒಂದು ಅರಿವು ಬಂದ ಮೇಲೆ ಮೆತ್ತಿಗೆ ಇದು ಪ್ರಯೋಜನ ಇಲ್ಲ, ಇನ್ನು ಒಳಗೆ ಹೋಗಬೇಕು, ಅಂತರ್ಮುಖನಾಗಬೇಕು. ಹೌದಾ? ಹಾಂ, ಚಿಕ್ಕ ವಯಸ್ಸಲ್ಲಿ ಬರೋಲ್ಲ ಕೆಲವ್ರಿಗೆ, ಯಾರಿಗೋ ಒಬ್ಬರಿಗೆ ಎಕ್ಸೆಪ್ಷನಲ್ ಕೇಸಲ್ಲಿ ಸಂಸ್ಕಾರ ಇದ್ದಾಗ ಶಂಕರಾಚಾರ್ಯರು, ವಿವೇಕಾನಂದರು ಈ ಥರ ಚಿಕ್ಕ ವಯಸ್ಸಲ್ಲೇ ಕೆಲವರು. ಸೊ ನಮಗೆಲ್ಲ ಕೆಲವು ಸರಿ ಬಂದರೂ ಬರ್ಬೋದು, ಬರದೇ ಹೋದರೂ ಇರ್ಬೋದು, ಅಥವಾ ಇಲ್ಲೇ ಇನ್ನೂ ಏನೋ ಇದೆ, ಇನ್ನೂ ಏನೋ ಇದೆ, ಇನ್ನೂ ಏನೋ ಇದೆ ಇನ್ನೂ ಏನೋ ಇದೆ ಅಂತ ನಿರೀಕ್ಷೆಯಲ್ಲೇ ಕೊನೆಗೆ ಒಂದು ದಿವಸ ಟಪ್ಪಂದ ಹೊಡೆದ. ಸೊ ದುಃಖ ನಿವೃತ್ತಿ. ನಮಗೆ ಬೇಕಾಗಿರೋದು ಸುಖ. ಎಂಥ ಸುಖ ಅಂದರೆ ಶಾಶ್ವತ ಸುಖ. ಈಗಿರೋದು ತಾತ್ಕಾಲಿಕ ಸುಖ, ಬಂದು ಹೋಗುವಂಥದ್ದು. ಶಾಶ್ವತ ಸುಖ ಬೇಕಾದರೆ ಅದು ಪ್ರಾಪಂಚಿಕ ವಸ್ತುಗಳಲ್ಲಿ ಇಲ್ಲ, ಇಂದ್ರಿಯಗಳ ಮೂಲಕ ಆಗುವ ಅನುಭವಗಳಲ್ಲಿ ಅದು ಪರ್ಮನೆಂಟ್ ಹ್ಯಾಪಿನೆಸ್ ಅನ್ನೋದು ಇಲ್ಲ. ಆದ್ದರಿಂದ ಪರ್ಮನೆಂಟ್ ಹ್ಯಾಪಿನೆಸ್ ಬೇಕಾದರೆ, ಶಾಶ್ವತ ಸುಖ ಬೇಕಾದರೆ ನೀವು ಅಂತರ್ಮುಖರಾಗಬೇಕು, ಒಳಗೆ ಹೋಗಬೇಕು. ಹೊರಗಡೆ ಹೋದರೆ ಸಾಧ್ಯ ಇಲ್ಲ, ಸಿಗೋದಿಲ್ಲ. ಸೊ ಅಂತರ್ಮುಖರಾಗಿ ಯಾಕೆ ಹೋಗಬೇಕು? ಅಲ್ಲೇನಿದೆ? ಏನಿದೆ ಅಂತರ್ಮುಖರಾದಾಗ? ಏನಿದೆ? ಮನಸ್ಸು, ಬುದ್ಧಿ,
ಅಂತರ್ಮುಖರಾದಾಗ ಏನನ್ನು ಹುಡ್ಕೊಂಡು ಹೋಗ್ತೀರಾ? ನನ್ನ ಸ್ವರೂಪವನ್ನು, ಬ್ರಹ್ಮವನ್ನು, ತತ್ವವನ್ನು ಹುಡ್ಕೊಂಡು ಹೋಗ್ತೀರಾ. ಸೊ ಸೃಷ್ಟಿಕರ್ತ ಎಲ್ಲರನ್ನೂ ತಯಾರು ಮಾಡಿದಾಗ ಇಂದ್ರಿಯಗಳನ್ನೆಲ್ಲ ಹೊರಮುಖವಾಗಿ ಮಾಡಿ ತಯಾರು ಮಾಡಿದಾನೆ. ಪರಾಂಚಿಕಾಣಿ ವ್ಯತಿರನ್ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನ ಅಂತರಾತ್ಮ. ಯಾರು ಒಳಗಡೆ ಹೋಗಲ್ಲ. ಆದರೆ ಯಾರೋ ಒಬ್ಬ ಕಶ್ಚಿದ್ದೀರ, ಒಬ್ಬ ಪ್ರತ್ಯಗಾತ್ಮಾನ ಐಕ್ಷತ, ಒಳಗಡೆ ಹೋಗಿ ನೋಡ್ತಾನೆ. ಆವೃತ್ತ ಚಕ್ಷು ಟರ್ನಿಂಗ್ ದ ಟೂಲ್ ಆಫ್ ಇನ್ವೆಸ್ಟಿಗೇಷನ್ ಇನ್ಸೈಡ್. ಚಕ್ಷು ಕಣ್ಣನ್ನು ಒಳಗಡೆ ತಿರುಗಿಸಿ, ಮನಸ್ಸನ್ನು ಬುದ್ಧಿಯನ್ನು ಒಳಗಡೆ ತಿರುಗಿಸುವಂಥದ್ದು. ಒಳಗಡೆ ಟರ್ನಿಂಗ್ ದ ಟೂಲ್ ಆಫ್ ಇನ್ವೆಸ್ಟಿಗೇಷನ್ ಇನ್ಸೈಡ್ ಆದಾಗ ಕ್ಲೋಸ್ ಆಯಿತು. ಟರ್ನಿಂಗ್ ದ ಟೂಲ್ ಆಫ್ ಇನ್ವೆಸ್ಟಿಗೇಷನ್ ಇನ್ಸೈಡ್. ಸೊ ಅಲ್ಲೇನಿದೆ? ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಅಮೃತತ್ವ, ಅಮೃತತ್ವ ಅಂದೇನು? ನನ್ನ ಸಾವಿಲ್ಲದ ಸ್ಥಿತಿ ಒಂದಿದೆ ಅಲ್ಲಿ. ಎಲ್ಲಿ? ಒಳಗಡೆ. ಅಲ್ಲಿ ಹೋದರೆ ಏನಾಗುತ್ತೆ? ಏನಾಗುತ್ತೆ? ದ ಫಿಯರ್ ಆಫ್ ಡೆತ್ ಗೋಸ್. ಫಿಯರ್ ಆಫ್ ಡೆತ್. ದುಃಖಕ್ಕೆ ಕಾರಣ ಏನು? ಭಯ. ಅಲ್ಲಿ ಭಯ ಇಲ್ಲ, ಇಲ್ಲಿ ಭಯ ಇದೆ. ಇಲ್ಲಿ ಸುಖ ಇದೆ, ಭಯ ಇದೆ, ಎಲ್ಲ ಥರದ ಅವಸ್ಥೆಗಳು ಇದೆ. ಅಲ್ಲೇನಿಲ್ಲ, ನಿರಾಳವಾಗಿರ್ತೀರಾ, ಪ್ರಶಾಂತವಾಗಿರ್ತೀರಾ, ಎವರ್ ಬ್ಲಿಸ್ಫುಲ್, ಯಾವಾಗಲೂ ಬ್ಲಿಸ್ಫುಲ್ ಆಗಿರ್ತೀರಾ. ಅದು ನಿಮ್ಮ ನಿಜ ಸ್ಥಿತಿ. ನಿದ್ದೆಯಲ್ಲಿ, ಗಾಢ ನಿದ್ದೆಯಲ್ಲಿ ನೀವು ಆ ಸ್ಥಿತಿಯಲ್ಲಿ ಯಾವಾಗಲೂ ಇರ್ತೀರ. ಇಡೀ ಜೀವನದ 1/3 ಆಫ್ ಯುವರ್ ಲೈಫ್ ವಿಲ್ ಬಿ ಸ್ಪೆಂಡಿಂಗ್ ಯುವರ್ ಟೈಮ್ ಇನ್ ದಟ್ ಸ್ಟೇಟ್, ಬ್ಲಿಸ್ಫುಲ್ ಸ್ಟೇಟ್. ಹೌದಾ? ಅಲ್ಲಿ ಬ್ಲಿಸ್ಫುಲ್ ಸ್ಟೇಟ್ ಒಳಗಡೆ ಇದೆ ಅಂತ ಗೊತ್ತಾಯಿತು, ನಿಮ್ಮೊಳಗೆ ಇದೆ ಅಂತ ಗೊತ್ತಾಯಿತು, ನಿಮ್ಮ ಅನುಭವಕ್ಕೆ ಬಂದಿದೆ ಅಂತ ಗೊತ್ತಾಯಿತು. ಈಗ ಒಳಗಡೆ ಹೋಗ್ಲಿಕ್ಕೆ ಏನು ಕಷ್ಟ? ಒಳಗಡೆ ಹೋಗಲಿಕ್ಕೆ ವಾಸನೆಗಳು ಬಿಡಲ್ಲ. ನೀವು ಒಳಗಡೆ ಹೋಗಬೇಡ, ಈ ಕಡೆ ಬಾ. ವಾಸನೆಗಳು ಪ್ರಾಬಲ್ಯ ಇರೋದ್ರಿಂದ ಒಳಗಡೆ ಹೋಗಲಿಕ್ಕೆ ಆಗಲ್ಲ, ಕೂತ್ಕೊಳ್ಳೋಕ್ಕೆ ಆಗಲ್ಲ, ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಧ್ಯಾನ ಮಾಡೋಕ್ಕೆ ಆಗಲ್ಲ. ಮನಸ್ಸು ಕುಡಿತಾ ಇರುತ್ತೆ. ಇದಕ್ಕೇನು ಉತ್ತರ? ಸೊ ಈ ಉದ್ದೇಶವನ್ನು ಇಟ್ಕೊಂಡು ನಾವು ಉಪನಿಷತ್ತಿಗೆ ಬರ್ತೀವಿ. ಉಪನಿಷತ್ತಿಗೆ ಏನು ಮಾಡ್ತೀವಿ ಅಂದರೆ, ಮಂತ್ರದ್ರಷ್ಟ ಅವರೆಲ್ಲ ಇದನ್ನು ಅನುಭವಿಸಿ ಅದನ್ನು ಮಂತ್ರಗಳ ಮೂಲಕ ಬರಲಿಕ್ಕಿದ್ದಾರೆ. ಅದನ್ನು ಪದೇ ಪದೇ ಮನಸ್ಸಿಗೆ ತಂದುಕೊಂಡು ಪದೇ ಪದೇ ಮನಸ್ಸಿಗೆ ತಗೊಳ್ತಾ ಇರಬೇಕು. ಪ್ಲಸ್ ನಮ್ಮಲ್ಲಿರೋ ಇಂದ್ರಿಯಗಳ ಗಲಾಟೆಗಳನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಸ್ವಲ್ಪ ಶಕ್ತಿನೂ ಬೇಕು. ಈ ಶಕ್ತಿ ಎಲ್ಲಿಂದ ಬರುತ್ತೆ? ಉಪನಿಷತ್ತಿಂದ ಬರುವುದಿಲ್ಲ, ಯಾರೋ ನಿಮ್ಮ ತಲೆ ಮೇಲೆ ಕೈ ಇಡಬೇಕು, ಆವಾಗ ಬರುತ್ತೆ. ನಿಮ್ಮಲ್ಲಿ ಗುರು ಅಂತ ಯಾರಾದರೂ ನಿಮಗೆ ಸಿಕ್ಕಿದರೆ, ಆ ಗುರು ವಾಕ್ಯದಲ್ಲಿ ನಿಮಗೆ ಅಪಾರವಾದ ವಿಶ್ವಾಸ ಇದ್ದರೆ, ಅವರ ನಡೆ ನುಡಿಯಲ್ಲಿ ನಿಮಗೆ ಬಹಳ ವಿಶ್ವಾಸ ಇದ್ದರೆ, ಅವರು ಹೋಗೋ ದಾರಿ ಸರಿ ಅನ್ನಿಸಿದಾಗ ನೀವು ಅವರ ತತ್ವಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ತೀರಾ. ಯಾವಾಗ ಅವರ ತತ್ವ ನಿಮ್ಮಲ್ಲಿ ಅಳವಡಿಸ್ಕೊಳ್ತೀರಾ, ಒಳಗಡೆ ಧೈರ್ಯ ತನ್ನಿಂತಾನೆ ಬಂದುಬಿಡುತ್ತೆ. ಯಾವುದನ್ನು ಯಾವಾಗ ಬೇಕಾದರೆ ಬಿಸಾಕ್ತೀರಿ ಅನ್ನೋವಷ್ಟೊಂದು ಧೈರ್ಯ ಬಂದುಬಿಡುತ್ತೆ. ಯಾಕೆಂದರೆ ನಿಮ್ಮ ಗೋಲ್ ನಿಮಗೆ ನಿಶ್ಚಯ ಆಗಿಬಿಡುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಸೊ ಉಪನಿಷತ್ತಿಗೆ ಯಾಕೆ ಬರ್ತೀವಿ? ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ, ಪರ್ಮನೆಂಟ್ ಸುಖ ಬೇಕು, ಶಾಶ್ವತ ಸುಖ ಬೇಕು. ಅದಕ್ಕೆ ಹೇಳ್ತಾರೆ ಬ್ರಹ್ಮವಿದ್ಯೆ. ನಾವು ಆರಿಸ್ಕೊಂಡಿರೋದು ಮಾಂಡುಕ್ಯ ಉಪನಿಷತ್ತು. ಇಲ್ಲೊಂದು ಪ್ರಕ್ರಿಯೆ ಇದೆ.
ಪ್ರತಿ ಉಪನಿಷತ್ತಲ್ಲೂ ಪ್ರಕ್ರಿಯೆ ಇರಬೇಕು, ಇಲ್ಲೋದ್ರೆ ಅದು ಉಪನಿಷತ್ತು ಅನ್ನಿಸ್ಕೊಳ್ಳಲ್ಲ. ಮಾಂಡಿಕ್ಯದಲ್ಲಿ ಅವಸ್ಥಾತ್ರಯ ಪ್ರಕ್ರಿಯೆ ಇದೆ. ಅವಸ್ಥಾತ್ರಯ ಅಂದರೆ ನಮ್ಮ 3 ಅವಸ್ಥೆಗಳನ್ನು ಅನಲೈಸ್ ಮಾಡಲು, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ 3ನ್ನು ಅನಲೈಸ್ ಮಾಡಿ, ಜಾಗೃತ ಅವಸ್ಥೆಯಲ್ಲಿ ನಾನು ಹೇಗಿರ್ತೀನಿ, ಸ್ವಪ್ನಾವಸ್ಥೆಯಲ್ಲಿ ಹೇಗಿರ್ತೀನಿ, ಸುಷುಪ್ತಿಯಲ್ಲಿ ಹೇಗಿರ್ತೀನಿ, ನಾನೇ ಇರುವುದಲ್ಲ ಬೇರೆ ಏನಾದರೂ ಇದೆಯಾ. ನಾವು ಏನೇ ಯೋಚನೆ ಮಾಡಿದ್ರು ನಾನು 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 ಅವಸ್ಥಾತ್ರಯ ಮಾಡಿದ್ರು ಕೂಡ ನಾನು 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 ಅಂತೆ ಮಾಡ್ತೀವಿ ಹೊರತು ಮಾಂಡುಕ್ಯಕ್ಕೆ ಬಂದಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಜಾಗೃತಾವಸ್ಥೆಯಲ್ಲಿ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಮುಖ ವೈಶ್ವಾನರ ಪ್ರಥಮ ಪಾದ ಅಂದರೆ ಪರಬ್ರಹ್ಮ ತತ್ವ ಟೋಟ್ಯಾಲಿಟಿ. ಅದು ಎಚ್ಚರ ಸ್ಥಿತಿಯಲ್ಲಿ ಎಲ್ಲ ಜೀವಿಗಳಲ್ಲೂ ಸ್ಥೂಲ ಭೋಗಿಯಾಗಿ ವೈಶ್ವಾನರ ಎಂಬ ಹೆಸರಿನಿಂದ ಮೊದಲನೇ ಪಾದ ಅಕಾರ ಅಲ್ಲಿರುತ್ತೆ. ಅಕಾರ ಅಕಾರ ಅಂದರೆ ವೈಶ್ವಾನರ, ವೈಶ್ವಾನರ ಅಂದರೆ ಎಚ್ಚರ ಸ್ಥಿತಿ. ಎಚ್ಚರ ಸ್ಥಿತಿಯಲ್ಲಿ ಸ್ಥೂಲ ಭೋಗಿ. ನೀವು ಉಪಾಸನೆ ಹೇಳಿದ್ರಲ್ಲ, ಉಪಾಸನೆ ಅಕಾರ ಉಪಾಸನೆ, ಉಕಾರ ಉಪಾಸನೆ, ಮಕಾರ ಉಪಾಸನೆ 3 ಇದೆ. ವೈಶ್ವಾನರ ಎಚ್ಚರ ಸ್ಥಿತಿಯನ್ನು ಕೂಡ ನೀವು ಉಪಾಸನೆ ಮಾಡ್ಬೋದು, ಅದಕ್ಕೆ ಫಲ ಇದೆ. ಸ್ವಪ್ನ ಸ್ಥಿತಿಯಲ್ಲೂ ಉಪಾಸನೆ ಮಾಡ್ಬೋದು. ಉಕಾರ ಓಂ ಅನ್ನೋದು ಆ ಉ ಮಾ ತಗೊಂಡಾಗ ಕಾರದಲ್ಲೂ ನಿಂತಿದೆ. ಆಮೇಲೆ ಮಕಾರಕ್ಕೂ ಕೂಡ ಫಲ ಉಪಾಸನೆ. ಆ ಉ ಮ 3 ಸ್ಥಿತಿಯಲ್ಲಿ ಅಂದರೆ ಅಕಾರದಲ್ಲಿ ನೀವು ವೈಶ್ವಾನರ ಅಂದರೆ ಪರಬ್ರಹ್ಮತತ್ವದ ವೈಶ್ವಾನರ ಸ್ಥಿತಿಯನ್ನು ಉಪಾಸನೆ ಮಾಡ್ತಾ ಇದ್ದೀರಾ. ಪರಬ್ರಹ್ಮತತ್ವದ ತೈಜಸ ಸ್ಥಿತಿಯನ್ನು ಉಪಾಸನೆ ಮಾಡ್ತಾ ಇದ್ದೀರಾ. ಪರಬ್ರಹ್ಮತತ್ವದ ಪ್ರಾಜ್ಞ ಸ್ಥಿತಿಯನ್ನು ಉಪಾಸನೆ ಮಾಡ್ತಾ ಇದ್ದೀರಾ. ಎಚ್ಚರ ಸ್ಥಿತಿಯಲ್ಲಿ ಸ್ವಪ್ನದಲ್ಲಿ ಪ್ರಾಜ್ಞ. ಭಗವಂತನ 3 ಅವಸ್ಥೆಗಳನ್ನು ನೀವು ಉಪಾಸನೆ ಅಂದರೆ ಈ ರೀತಿ, ನಾನು ಮೈಕ್ರೋಕಾಸಮ್, ನಾನು ಮ್ಯಾಕ್ರೋಕಾಸಮ್ನ ಸ್ಥೂಲ ಭೋಗಿಯಾಗಿ ಮಾಡಿದಾಗ, ವೈಶ್ವಾನರಾಗಿ ಮಾಡಿದಾಗ ವೈಶ್ವಾನರನ್ನು ಉಪಾಸನೆ. ಅಕಾರ ಉಪಾಸನೆ ಬಂದಾಗ ಈ ರೀತಿ. ಪುನಃ ಬನ್ನಿ ಒಳಗೆ ಮಾಂಡಕ್ಯಕ್ಕೆ ಬನ್ನಿ. ಓಂ ಇತ್ಯೇದಕ್ಷರವಿದಂ ಸರ್ವಂ ಅಂದ್ಬಿಟ್ಟು, ಓಂ ಇತ್ಯೇದ್ ಅಕ್ಷರವಿದಂ ಸರ್ವಂ, ಇದೆಲ್ಲವೂ ಓಂ ತಸ್ಯ ಉಪವ್ಯ. ಈ ರೀತಿ ಎಕ್ಸ್ಪೆಕ್ಟೇಷನ್. ಭೂತಂ ಭವತ್ ಭವಿಷ್ಯದಿ ಅದೆಲ್ಲ ನೋಡಾಯಿತು. ಸರ್ವಂ ಓಂಕಾರ ಇವ ಯಚ್ಚ ಅನ್ಯತ್ರಿಕಾಲಯತಿತಂ ಅದು ನೋಡಾಯಿತು. ಜ್ಞಾಪಕ ಇಟ್ಕೊಳ್ಳಿ. ಓಂ ಇತ್ಯೇದಕ್ಷರವಿದಂ ಸರ್ವಂ, ಇತ್ಯೇದಕ್ಷರವಿದಂ ಸರ್ವ, ಇದಂ ಸರ್ವಂ ಇವೆಲ್ಲವೂ ಓಂ. 2ನೇ ಸ್ಪಂದ್ರಕ್ಕೆ ಬಂದಾಗ ಸರ್ವಂ ಏತದ್ ಬ್ರಹ್ಮ, ಇದೆಲ್ಲವೂ ಬ್ರಹ್ಮ. ಓಂ ಅನ್ನೋದು ಬ್ರಹ್ಮ. ಅರ್ಥ ಆಯ್ತಾ? ಓಂ ಇತ್ಯೇದಕ್ಷರಮಿದಂ ಸರ್ವಂ ಅಂತ ಹೇಳಿ 2ನೇ ಲೈನಿಗೆ ಬಂದಾಗ ಸರ್ವಂ ಏತದ್ ಬ್ರಹ್ಮ, ಓಂ ಅನ್ನೋದು ಬ್ರಹ್ಮ. ಹೌದಾ? ಬ್ರಹ್ಮ ಅನ್ನೋದಕ್ಕೆ ಒಂದು ಸಿಂಬಲ್, ಮೋನೋಸಿಲೆಬಲ್. ಬ್ರಹ್ಮವನ್ನು ಸೂಚಿಸುವುದಕ್ಕೆ ಮೋನೋಸಿಲೆಬಲ್ ಓಂ. ಓಂ ಅಂದರೆ ಬ್ರಹ್ಮತತ್ವ. ರಷ್ಯಾದಲ್ಲಿ ಮೊನ್ನೆ ಸ್ಯಾಟಲೈಟಲ್ಲಿ ಜಪಾನದು USA ಎಲ್ಲ ಫ್ಲ್ಯಾಗ್ ಅಳಿಸಾಕ್ಬಿಟ್ರು. ಇಂಡಿಯಾದ ಒಂದೇ ಇಟ್ಕೊಂಡಿದ್ದಾರೆ, ಇಂಡಿಯಾ ಫ್ಲ್ಯಾಗ್ ಇಟ್ಕೊಂಡಿದ್ದಾರೆ ಸ್ಯಾಟಲೈಟ್. ಇಂಡಿಯಾ ಫ್ಲ್ಯಾಗ್ ಇಟ್ಕೊಂಡಿದ್ರೆ ಏನಂತ, ಇಂಡಿಯಾ ದೇಶಕ್ಕೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಫ್ಲ್ಯಾಗ್ ಅಲ್ಲ. ಆ ಫ್ಲ್ಯಾಗು ಇಟ್ ಸಿಂಬಲೈಸಸ್ ದ ಎಂಟೈರ್ ಕಂಟ್ರಿ. ಓಂ symbolizes the whole cosmic form of the Parabrahman. ಸೊ ನೀವು ಓಂಕಾರ ಉಪಾಸನೆ ಮಾಡಿದರೆ ಸಹಸ್ರಶೀರ್ಷಃ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್, ಅದು ಓಂ.
ಸರ್ವತಾ ಪಾಣಿಪಾದಂತದ ಸರ್ವತಕ್ಷಿ ಶಿರೋಮುಖಂ ಸರ್ವತ ಶ್ರುತಿಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಎಲ್ಲವೂ ಕಡೆ ಇದು ಓಂ ಅನ್ನೋದು ಇಟ್ ಸಿಂಬಲೈಸಸ್ ದ ಎಂಟೈರ್ ಕಾಸ್ಮಿಕ್ ಫಾರ್ಮ್ ಆಫ್ ದ ಪರಬ್ರಹ್ಮನ್ ತತ್ವ. ಸರ್ವಂ ಏತದ್ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಯಮಾತ್ಮ ಚತುಷ್ಪಾದ ನೆಕ್ಸ್ಟು ಹೇಳ್ಕೊಳ್ಳೋದು. ಆಮೇಲೆ ನೋಡಿ ಇನ್ನೊಂದು ಸರ್ವಂ ಏತದ್ ಬ್ರಹ್ಮ ಅಂತ ಆಯಿತು. ಓಂ ಅನ್ನೋದು ಇದಂ ಸರ್ವಂ ಆಯಿತು. ಆಮೇಲೆ ಅಯಮಾತ್ಮ ಬ್ರಹ್ಮ ಪುನಃ ತಂದರು ನಮ್ಮ ಲೆವೆಲ್ಗೆ. ಸರ್ವಂ ಬ್ರಹ್ಮ ಅಂತ ಹೇಳಿದ ಮೇಲೆ ಅಯಮಾತ್ಮ ಬ್ರಹ್ಮ ಅಂದರೆ ಬ್ರಹ್ಮವನ್ನು ತಿಳ್ಕೊಳ್ಬೇಕಾದ್ರೆ ಒಳಗಡೆ ಹೋಗಬೇಕು. ಕಶ್ಚಿದ್ದೀರಹ ಪ್ರತ್ಯೇಕವಾತ್ಮನ ಐಕ್ಯತ ಆವೃತ್ತ ಚಕ್ಷು ಅಮೃತ ವಿಷಯ ಪರಬ್ರಹ್ಮ ತತ್ವವನ್ನು ತಿಳ್ಕೊಳ್ಬೇಕಾದ್ರೆ ಒಳಗಡೆ ಹೋಗಬೇಕು. ಒಳಗಡೆ ಹೋದಾಗ ಏನಾಗುತ್ತೆ, ಒಳಗಡೆ ಹೇಗೆ ಹೋಗೋದು ಗೊತ್ತಾಯ್ತು, ಕಾನ್ಸೆಪ್ಟ್ ಗೊತ್ತಾಯಿತು. ಇಂದ್ರಿಯಗಳು ಕಣ್ಣು ಎಲ್ಲ ಹೊರಗಡೆ ಹೋಗ್ತವೆ. ಇದನ್ನೆಲ್ಲ ಈ ಟೂಲ್ಸನ್ನೆಲ್ಲ ದೇವರು ಅವನಿಗೆ ಹೇಗೆ ಕ್ರಿಯೇಟ್ ಮಾಡಿದಾನೆ ಅಂದರೆ ಸೃಷ್ಟಿಕರ್ತ ಹೊರಗಡೆ ಹೋಗೋ ಥರ ಮಾಡಿದ್ದಾನೆ. ಒಳಗಡೆ ಹೋಗಲಿಕ್ಕೆ ಟೂಲ್ ಇಲ್ಲ. ಇದೆಯಾ? ನೀವು ENT ಸ್ಪೆಷಲಿಸ್ಟ್ಗೆ ಹೋದರೆ ಒಳಗಡೆ ಹಾಕ್ಬಿಟ್ಟೇನು ಟಾರ್ಚ್ ಎಲ್ಲ ಹಾಕಿ ಒಳಗಡೆ ನೋಡ್ತಾರೆ. ಆ ಥರ ಏನಾದರೂ ಟೂಲ್ ಇದೆಯಾ ಬ್ರಹ್ಮವನ್ನು ನೋಡಲಿಕ್ಕೆ ಒಳಗಡೆ? ನೋಡಿದ್ದೀರಾ ENT ಅವರು ಒಂದು ಟ್ಯೂಬ್ ಥರ ಹಾಕ್ಬಿಟ್ಟು ಒಳಗಡೆ ಅದು ಒಳಗಡೆ ನೋಡ್ತಾರೆ ಒಳಗೆ. ಆ ಥರ ಇನ್ಸ್ಟ್ರೂಮೆಂಟ್ ಇದೆಯಾ ಬ್ರಹ್ಮನನ್ನು ನೋಡಲಿಕ್ಕೆ? ಇಲ್ಲ. ಹಾಗಾದರೆ ನೋಡಬೇಕು. ಅವರು ಅನುಭವಿಸಿದ್ದಾರೆ. ಯಾರು ಅನುಭವಿಸಿದ್ದಾರೆ? ಋಷಿಗಳು ಅನುಭವಿಸಿದ್ದಾರೆ. ನಾವು ಅನುಭವಿಸಬೇಕು. ಯಾಕೆ ಅನುಭವಿಸಬೇಕು? ಅದನ್ನು ಪಡೆದರೆ ಸರ್ವ ದುಃಖಗಳು ದೇಹಾಭಿಮಾನೇ ಗಲಿತೆ ವಿಜ್ಞಾತೆ ಪರಮಾತ್ಮನಿ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಸಮಾಧಯ. ದೇಹಾಭಿಮಾನ ಹೋದಾಗ, ಪರಮಾತ್ಮ ತತ್ವ ತಿಳಿದಾಗ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ? ಮನಸ್ಸಲ್ಲಿ ಸಮಾಧಿ ಸಮಸ್ಥಿತಿಯಲ್ಲಿ ಇರುತ್ತೆ. ತತ್ರ ಅಲ್ಲಿ ಕೋ ಮೋಹ, ಅಲ್ಲಿ ಮೋಹ ಎಲ್ಲಿದೆ? ಕ ಶೋಕ, ಶೋಕ ಎಲ್ಲಿದೆ? ಏಕತ್ವಮನು ಪಶ್ಯತ. ಏಕತ್ವಮನು ಪಶ್ಯತ ಅಂದ್ರೇನು? ಏಕತ್ವಮನು ಪಶ್ಯತ ಅಂದ್ರೇನು? ಅದನ್ನು ಹೇಗೆ ಕಂಡುಕೊಳ್ಳೋದು? ಏಕತ್ವವನ್ನು ಪಶ್ಯತ ಅಂತ ಹೇಗೆ ನೋಡೋದು? ಏಕತ್ವ ನೋಡಬೇಕು. ಅನೇಕತಾಮೇಕತಾ ಹಿಂದಿ ಹಾಡಲ್ಲ, ಹೇಗೆ ನೋಡೋದು? ಏಕತ್ವವನ್ನು ಪಶ್ಯತ ಹೇಗೆ? ಏಕತ್ವವನ್ನು ನೋಡೋದು ಹೇಗೆ? ಏಕತ್ವವನ್ನು ಕಣ್ಣಿಂದ ನೋಡಲಿಕ್ಕಾಗುತ್ತಾ? ಇಲ್ಲ. ಕಿವಿಯಿಂದ. ನಮಗೆ ಇರೋದೇ ಎರಡು ಸ್ಟ್ರಾಂಗ್, ನಿಮ್ಮ ನಾಮ ರೂಪ ಕರ್ಮ ಪ್ರಪಂಚ. ಕಿವಿ ಕಣ್ಣು. ಈ ಟೇಸ್ಟು ಗೀಟು ಅದೆಲ್ಲ ಕೆಲಸಕ್ಕೆ ಬರಲ್ಲ, ಅದೆಲ್ಲ ನಮ್ಮ ದೇಹಕ್ಕೆ ಮಾತ್ರ. ಸ್ಮೆಲ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಆಲ್. ಈ ಎರಡು ನಮ್ಮ ಹತ್ರ ಇರೋದು ಬುದ್ಧಿಗೆ ಸಪ್ಲೈ ಮಾಡೋದು ಇನ್ಫಾರ್ಮೇಷನ್ ಕಿವಿ ಮತ್ತು ಕಣ್ಣು, ನಾಮ ರೂಪ ಪ್ರಪಂಚ. ಈ ಕಿವಿ ಮತ್ತು ಕಣ್ಣಲ್ಲಿ ನೀವು ಏಕತ್ವವನ್ನು ನೋಡಲಿಕ್ಕಾಗುತ್ತಾ? ಹಾಗಾದರೆ ಏನು ಮಾಡಬೇಕು? ಕಿವಿ ಮತ್ತು ಕಣ್ಣು ಇನ್ಫಾರ್ಮೇಷನ್ ಯಾರಿಗೆ ಸಪ್ಲೈ ಮಾಡುತ್ತೆ? ಮೈಂಡಿಗೆ. ಆಯಿತಾ? ಮೈಂಡಲ್ಲಿ ಕ್ರಿಸ್ಟಲೈಸ್ ಮಾಡೋದು, ಇದು ಮಾಡಬೇಕು ಮಾಡಬಾರ್ದು ಡಿಸೈಡ್ ಮಾಡೋದು ಯಾವುದು? ಬುದ್ಧಿ, ಇಂಟೆಲೆಕ್ಟ್. ಬುದ್ಧಿ ಮನಸ್ಸು ಎರಡೂ ಸೇರಿ ನಿಮ್ಮ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನೀವು ಹೀಗೆ ಹಾಗೆ ಹೀಗೆ ಮಾಡ್ಬೋದು. ಇದು ಒಳ್ಳೆಯದು, ಅದು ಕೆಟ್ಟದ್ದು, ನನಗದು ಬೇಕು, ನನಗದು ಬೇಡ, ಇದು ದುಃಖ, ಇದು ಸುಖ. ಬರೀ ಬೆಳಿಗ್ಗೆ ಸಾಯಂಕಾಲದವರೆಗೂ ಇದನ್ನೇ ಮಾಡೋದು ನಾವು. ಹೌದಾ? ನಂಗೆ ಬೇಕು, ನಂಗೆ ಬೇಡ. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಯಾರು ಮಾಡೋದು? ಬುದ್ಧಿ. ಯಾರು ಬುದ್ಧಿ? ನನ್ನ ಬುದ್ಧಿ. ಈ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಬುದ್ಧಿ ಮಾಡಬೇಕಾದ್ರೆ ಒಳಗಡೆ ಏನಿರುತ್ತೆ? ಒಳಗಡೆ ಏನಿರುತ್ತೆ? ಯಾವ ಆಧಾರದ ಮೇಲೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ ಡಿಸೈಡ್ ಆಗುತ್ತೆ? ಯಾವ ಆಧಾರದ ಮೇಲೆ ಈ ಲೈಕ್ಸ್ ಆ್ಯಂಡ್ ಡಿಸ್ಲೈಕು ಡಿಸೈಡ್ ಆಗುತ್ತೆ? ಇಂಟೆಲೆಕ್ಟು ಡಿಸೈಡ್ ಮಾಡಬೇಕು, ನಂಗೆ ಬೇಕು, ನಂಗೆ ಬೇಡ.
ಮೆಮರಿ ವಾಸನಾ, ಅದಕ್ಕೆ ವಾಸನಾ ಅಂತ ಹೇಳ್ತಾರೆ. ನೀವೇನು ಮೆಮರಿಲಿ ಸ್ಟೋರ್ ಮಾಡಿರ್ತೀರ ವಾಸನೆಗಳು, ಅದರ ಮೇಲೆ ನಿಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಬುದ್ಧಿ ನಿಮಗೆ ಪ್ರೊಜೆಕ್ಟ್ ಮಾಡ್ತಾ ಇರುತ್ತೆ. ನೀವು ಆದರೆ ಯು ಆರ್ ಡ್ರಿವನ್ ವೇ ಬೈ ದೋಸ್ ಥಾಟ್ಸ್. ಅಷ್ಟೇ ಅಲ್ಲ, ಹೊಸ ಕೇಳಿ ಇಲ್ಲಿ, ಆ ಬುದ್ಧಿ ಅಷ್ಟೇ ಅಲ್ಲ ಮಾಡೋದು, ನಿಮ್ಮನ್ನು ತಗೊಳಗೆ ಬೇರೆ ಕೂರಿಸ್ಬಿಟ್ಟಿರುತ್ತೆ. ನಾನು 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 ಇಂಥವ್ನು, ನಾನು ಹಾಗೆ ಮಾಡಿದ್ದೀನಿ. ನೋಡಿ, ರಿಟೈರ್ ಆಗಿರೋರೆಲ್ಲ ಮಾತಾಡ್ತಾರೆ, ನಾನು ಆ ಇಸ್ವಿಯಲ್ಲಿ ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿ. ಇಬ್ಬರು ಇದನ್ನೇ ಮಾತಾಡೋದು, ಇಬ್ಬರು ನಾನು ಆಮೇಲೆ ಹೊಟ್ಟೆ ಹಸಿಟ್ಟು ಊಟಕ್ಕೆ ಬಂದರು. ಇದನ್ನೇ ಅಷ್ಟು ವಯಸ್ಸಾದರೂ ಅದನ್ನೇ ಮಾತಾಡೋದು. ಯಾವುದು ಹಳೆಯದು, ಹಳತನವೆಲ್ಲ ಸಾವು, ಹೊಸತನವೇ ಬಾಳು ಕಗ್ಗ ಹೇಳ್ತದೆ. ಯಾಕೆ ಹಳೇದು ಇಟ್ಕೋಬೇಕು? ಆ ಹಳೇದು ಕಾಂಪ್ಲೆಕ್ಸ್ ಇಟ್ಕೊಳ್ದೆ ಹೋದರೆ ನಿಮಗೆ ಎಕ್ಸಿಸ್ಟೆನ್ಸೇ ಇಲ್ಲ, ನಿಮಗೆ ಫ್ರೆಂಡ್ಸೇ ಇಲ್ಲ. ಯು ಗಾಟ್ ಇಟ್. ನನಗೆ ಫ್ರೆಂಡ್ಸ್ ಇಲ್ಲ. ಯಾಕೆ? ನನ್ನ ಹತ್ರ ಹಳೇದು ಏನಿಲ್ಲ. ಏನಿದ್ರು ಕಗ್ಗ, ಭಗವದ್ಗೀತೆ, ತತ್ವ. ಫ್ರೆಂಡ್ ಯಾಕೆ ಬರ್ತಾರೆ? ನಾನು ಗ್ಲೋರಿಫೈ ಮಾಡಿ, ಅವ್ರನ್ನ ನಾನು ಗ್ಲೋರಿಫೈ ಮಾಡೋದು, ಅವ್ರಿಗೆ ನನ್ನ ಗ್ಲೋರಿ, ಅವ್ರು ನೀವು ಹೋಗೋದು. ಯಾಕೆ ಬೇಕು? ಬೇಕಾ? ಯಾವುದೋ ಒಂದು ಏಜಲ್ಲಿ ಬೇಕು, ಥ್ರಿಲ್, ರೋಮಾಂಚನ ಬೇಕು, ಆಯ್ತು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನೀವೊಬ್ಬರೇನಾ ಈ ಥರ? ಎಲ್ಲ ಇಡೀ ಪ್ರಪಂಚದ ಕೋಟ್ಯಾನುಕೋಟಿ ಜನಗಳೆಲ್ಲ ಇದನ್ನೇ ಮಾಡೋದು, ನಾನು ಕಾಂಪ್ಲೆಕ್ಸ್. ಇದು ಕಾಂಪ್ಲೆಕ್ಸು ನಮ್ಮ ವಾಸನೆಗಳ ಮೂಲಕ ಅದಕ್ಕೆ ಇಂಟೆಲೆಕ್ಟು, ಮೈಂಡು ಇನ್ನೂ ಸೇರಿಸಿ ಪೆಡಂಭೂತ ಮಾಡಿ ನಾನು ಇಂಥವನು, ನನ್ನ ವ್ಯಕ್ತಿತ್ವ. ಹಿರಣ್ಯಕಶಿಪಿಗಿಂತ ಸ್ವಲ್ಪ ತತ್ವ, ಹೌದಾ? ಹಿರಣ್ಯಕಶಿಪಿಗಿಂತ ಸ್ವಲ್ಪ ಕಮ್ಮಿ. ಅವನು ನನ್ನ ಪೂಜೆ ಮಾಡು, ಅವನ್ನ ಯಾಕೆ ಪೂಜೆ ಮಾಡ್ತೀಯ ಅಂತಾನೆ ಮಗನಿಗೆ. ಈಗ ಇಷ್ಟೆಲ್ಲ ಬೆಳೆಸ್ಕೊಂಡಾಗ ಬ್ರಹ್ಮತತ್ವಕ್ಕೆ ಜಾಗ ಎಲ್ಲಿದೆ? ಇದು ಕಡಿಮೆ ಆಗೋದು ಹೇಗೆ? ವಾಸನೆಗಳು ಒಳಗಡೆ ಇದೆ, ಪ್ರತಿ ದಿವಸ ಅದಕ್ಕೆ ನಾವು ಗೊಬ್ಬರ ಹಾಕ್ತಾನೇ ಇದ್ದೀವಿ. ಗೊತ್ತಿಲ್ಲದೇನೆ ಮಾಯೆ, ಇಗ್ನರೆನ್ಸ್. ವಾಸನೆಗಳು ಕಡಿಮೆ ಆಗೋದು ಹೇಗೆ? ಈ ಜಗ ಪೊಳ್ಳು, ಇದಕ್ಕೇನು ಉಪಯೋಗ ಇಲ್ಲ. ನನ್ನ ಸ್ಥಿತಿ ಬೇರೆ ಇದೆ. ನನ್ನ ಸ್ಥಿತಿ ಪ್ರಶಾಂತ ಸ್ಥಿತಿ, ಎವರ್ ಬ್ಲಿಸ್ಫುಲ್, ಎಟರ್ನಲ್, ಸಚ್ಚಿದಾನಂದ ಸ್ವರೂಪ ನಾನು. ಇದೆಲ್ಲ ಮಾಯೆ. ಈ ತಿಳುವಳಿಕೆ ಬರಬೇಕಾದ್ರೆ ಈ ಜನ್ಮದಲ್ಲಿ ಬರ್ಬೋದು, ಅಥವಾ ಎಷ್ಟೋ ಜನ್ಮಗಳು ತಗೊಳ್ಬೋದು. ಅಕಸ್ಮಾತ್ ಒಂದು ವೇಳೆ ಏನಾದ್ರು ಬಂದು ಕ್ಲಿಕ್ ಆಯಿತು ಅಂತಂದರೆ ಉಪನಿಷತ್ತವಾಗಿ ಯಾವ ಉಪನಿಷತ್ ತಗೊಳ್ಳಿ, ಟಕ್ 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 ಅದು ಓದಿ ಅರ್ಥ ಮಾಡ್ಬೋದು. ಇಲ್ಲ ಅಂದರೆ ಬರೀ ಆ ವರ್ಡ್ಸನ್ನು ತಗೊಂಡು ಅದೇನು ಹೇಳುತ್ತೆ ನಿಮ್ಮ ಇಂಟೆಲೆಕ್ಟು, ನಿಮ್ಮ ವಾಸನೆಗಳು ಇಂಟೆಲೆಕ್ಟ್ ಉಪನಿಷತ್ತಿಗೆ ಆಗ್ತದೆ. ಏನು ಸಿಗುತ್ತೆ ಸರ್? ನಿಮ್ಮ ವಾಸನೆಗಳ ಜೊತೆ ನಿಮ್ಮ ಬುದ್ಧಿ ತಗೊಂಡು ನೀವು ಉಪನಿಷತ್ತಿಗೆ ಹಾಕಿದ್ರೆ ಏನು ಸಿಗ್ತದೆ? ಅದೇನು ಅಂಗಡಿನ ಅದು? ಮಾಲ ಅಂದರೆ ಸಾಮಾನುಗಳು. ಇಲ್ಲಿ ಏನು ಸಿಗ್ತವೆ? ಇಲ್ಲಿ ನೀನು ಬಿಡುವ ಎಲ್ಲ ಬಿಸಾಕು ಅಂತ ಹೇಳ್ತಾ ಇದೆ ಉಪನಿಷತ್ತು, ನೀವು ಇಟ್ಕೊಂಡು ಹೋಗ್ತಾ ಇದ್ದೀರಿ. ಅದು ಉಪನಿಷತ್ತು ಹೇಳ್ತಾ ಇದ್ದಾರೆ ಬಿಸಾಕು ಅಂತ, ನಿನ್ನ ಥಾಟ್ಸನ್ನೇ ಬಿಸಾಡು ಅಂತ ಹೇಳ್ತಾ ಇದೆ. ನೀವು ಎತ್ಕೊಳ್ಳೋಗಿ ಅದು ನೋಡ್ತೀನಿ, ಇದು ನೋಡ್ತೀನಿ, ಅಲ್ಲೂ ಅದು ಓದಿ ಇದು ಓದಿನಿ, ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಹೀಗೆ ಮಾಡ್ತೀನಿ. ಏನು ಮಾಡೋದು? ಸುಮ್ಮನೆ ಕೂತ್ಕೊಳ್ಳಿ. ಕಾವ್ಯಕಂಠ ಗಣಪತಿ ಮನಿ ಅಂತಿದ್ರು. ರಮಣರ ಹತ್ರ ಒಬ್ಬ ಬಿಗ್ ಸ್ಕಾಲರ್, ಆಯಿತಾ? ಅವ್ರು ಹೋಗಿ ರಮಣರಿಗೆ ತುಂಬ ಗೊತ್ತಲ್ಲ, ಸ್ಕಾಲರ್ ಅಂದರೆ ಸ್ವಲ್ಪ ಸ್ಕಾಲರ್ಲಿ ಇದೆಲ್ಲ ಇರುತ್ತೆ. ನಾನು ಸಂಸ್ಕೃತ ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ನಾನು ಏನಾದರೂ ಇದು ಸ್ಕ್ರಿಪ್ಚರ್ಸನ್ನೆಲ್ಲ ಬೇಕಾದರೆ ಮಾಡ್ತೀನಿ, ಟ್ರಾನ್ಸ್ಲೇಟ್ ಮಾಡೋದು, ವರ್ಕ್ ಮಾಡೋದೆಲ್ಲ ಮಾಡ್ತೀನಿ ಎಲ್ಲ ಕೇಳಿದರು ರಮಣರು. ಆಮೇಲೆ ಹೇಳಿದರು, ಚುಮ್ಮ ಇದೆ, ಹಿಂಗೇ ಇರು, ಸುಮ್ಮನೆ ಇದ್ಬಿಡೋ, ಇಲ್ಲೇ ಇರು. ಅರ್ಥ ಆಯ್ತಾ?
ಅಲ್ಲೋಗಿದ್ದೀನಿ ಇಲ್ಲ ಎದ್ದೆದ್ದು ಬೀಳುತ್ತೀಯೇ ಗುದ್ದಾಡಿ ಸೋಲುತ್ತೀಯೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೀಯೇ ಉದ್ಧರಿಸುವೆನು ಲೋಕವನ್ನೆನ್ನುತ್ತೀಯ ಸಕನೇ ನಿನ್ನುದ್ಧಾರ ಎಷ್ಟಾಯಿತೋ ಮಂಕುತಿಮ್ಮ ನೀನೆಷ್ಟಪ್ಪ ಉದ್ಧಾರ ಆಗಿದೆಯಾ. ಉದ್ಧರೇ ಆತ್ಮಾನ ಅವಸಾದಯೇ ಆತ್ಮನೈವ ಏನು ಬಂಧು ಆತ್ಮೈವ ರಿಪುರಾತ್ಮನಃ. ನಿನಗೆ ನೀನೇ ಬಂಧು, ನಿನಗೆ ನೀನೇ ವೈರಿ. ಯಾವಾಗ ಬಂಧು? ನಿನ್ನನ್ನು ಒಳಗಡೆ ತಗೊಂಡೋಗಿದ್ರೆ ಬಂಧು, ನಿನ್ನನ್ನು ಹೊರಗಡೆ ತಗೊಂಡೋದ್ರೆ ವೈರಿ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಭಗವದ್ಗೀತೆಯಲ್ಲಿ ಕೃಷ್ಣ ಉದ್ಧರೇ ಆತ್ಮನ ಅವಸಾನೆ. ಯಾರ ಕೈಯಲ್ಲಿದೆ ಉದ್ಧಾರ ಮಾಡ್ಕೊಳ್ಳೋದು? ನಮ್ಮ ಕೈಯಲ್ಲೇ ಇದೆ. ಯಾರು ನಮಗೆ ವೈರಿಗಳು? ಹೊರಗಡೆ ಇರೋರು ವೈರಿಗಳಲ್ಲ, ನಮ್ಮ ಮೈಂಡೇ ನಮ್ಮ ವೈರಿ. ನಮ್ಮ ಮೈಂಡ್ ನಮ್ಮ ವೈರಿ ಆದಾಗ ಹೊರಗಡೆ ಇರೋರೆಲ್ಲ ವೈರಿಗಳ ಥರ ಕಾಣ್ತಾರೆ. ನಮ್ಮ ಮೈಂಡ್ ನಮಗೆ ಮಿತ್ರ ಆದಾಗ ಎಲ್ಲರೂ ಮಿತ್ರರಂತೆ ಕಾಣ್ತಾರೆ. ವೆನ್ ಯು ಆರ್ ಬ್ಯೂಟಿಫುಲ್ ದ ಹೋಲ್ ವರ್ಲ್ಡ್ ಈಸ್ ಬ್ಯೂಟಿಫುಲ್. ನಿಮ್ಮ ಪರ್ಸನ್ ಒಳಗಡೆ ಬ್ಯೂಟಿಫುಲ್ ಆಗಿದ್ದರೆ ಯು ಸಿ ದ ಬ್ಯೂಟಿ ಎವ್ರಿವೇರ್. ಆಗುತ್ತಾ? ಆಗಲ್ಲ. ಯಾರನ್ನು ನೋಡಿದ್ರೆ ಬುಸ್. ನಾಯಿಗೂ ನಮ್ಗೆ ಏನು ವ್ಯತ್ಯಾಸ? ಯಾವುದೋ ಜ್ಞಾಪಕ ಇಟ್ಕೊಂಡಿರುತ್ತೆ, ಅಲ್ಲಿ ಬರೋವಾಗಲೇ ಅದು ಅಂತ ಸೌಂಡ್. ನಾವು ಸೌಂಡ್ ಮಾಡಲ್ಲ, ಬಟ್ ಒಳಗಡೆ ಒಳಗಡೆ ಆಗ್ತಾ ಇರ್ತೀವಿ, ಸಪ್ರೆಸ್ ಮಾಡಿರ್ತೀವಿ, ಗೊತ್ತಾಗ್ತೀರಾ? ಎಷ್ಟು ಜನ್ಮದಿಂದ ಬಂದಿದೆ ಅಂತ ಗೊತ್ತಿಲ್ಲ. ಅದಕ್ಕೇನು ಮಾಡಬೇಕು? ಏನು ಮಾಡಬೇಕು? ವಾಸನೆ ಕಮ್ಮಿ ಮಾಡ್ಕೋಬೇಕು. ಹೆಂಗೆ? ವಾಸನೆ ಮನಸ್ಸನ್ನ ವಿಶಾಲ ಮಾಡ್ಕೋಬೇಕು. ಹ್ಯಾಕೆ ಮಾಡೋದು? ಅದೇನು ಬೆಡ್ಶೀಟ ಬಟ್ಟೆ ಅಂಗಡಿಯಲ್ಲಿ ಬಿಡಿಸ್ಬಿಟ್ರೆ ಮಾಡಿದರೆ ನೀವು ಹೇಳೋದು ನೋಡಿದ್ರೆ ಅಷ್ಟು ಸುಲಭವಾಗಿ ಮಾಡ್ಬೋದು ಅಂತೀರಾ? ಬೆಡ್ಶೀಟ್ ಆದರೆ ಬಿಸಾಲು ಎಲ್ಲ ಇಷ್ಟಾಗಿ ಹಾಕಿ ನೋಡಿ ಚೆನ್ನಾಗಿದೆ ಡಿಸೈನ್ ಅಲ್ವಾ? ನಮ್ದು ಏನಿಲ್ಲ. ಸಿ ಆಸೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗೆ ಎನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತ ಈಶನನ್ನು ಬೇಡುತ್ತಿರೋ ಮಂಕುತಿಮ್ಮ. ಏನು? ಈಶನನ್ನು ಬೇಡುತ್ತಿರೋ ಏನು? ಆಸೆಗಳನ್ನು ಕೆಣಕದಿರು, ಪಾಶಗಳನ್ನು ಬಿಗಿಯದಿರು. ನನ್ನ ಹೆಂಡತಿ ನನ್ನ ಮಕ್ಕಳು ಆ ಪಾಶ ಅವನ ಮೇಲೆ ಹಾಕೋದು, ನೀನು ಬಿಗಿತಾ ಇದ್ದೀಯ ಅಂತ. ಕ್ಲೇಶದ ಪರೀಕ್ಷೆಗಳಿಗೆ ಕ್ಲೇಶದ ಪರೀಕ್ಷೆ ಅಂದರೆ ಡಿಸೈಡ್ ಮಾಡೋಕ್ಕಾಗಲ್ಲ. ಅವಳು ಹೇಳಿದ್ದು ಕರೆಕ್ಟೋ ಅವನೇನಿದ್ದು ಕರೆಕ್ಟೋ, ಇಬ್ಬರು ಅಪೋಸಿಟ್ ಸೈಡು. ನಾವು ಯಾರಿಗೆ ಡಿಸಿಷನ್ ಕೊಡೋದು? ಮನೇಲಿ ಹೆಂಡತಿ ತಾಯಿ ಇಬ್ಬರು ಇದ್ದರೆ ನಿಮಗೆ ಗೊತ್ತಾಗುತ್ತೆ ಏನಂತ. ಇಬ್ಬರು ಅಪೋಸಿಟ್ ಸೈಡಲ್ಲಿ ಥಿಂಕ್ ಮಾಡ್ತಾರೆ. ಸೊ ನೀವು ಡಿಸಿಷನ್ ಏನು ಕೊಟ್ಟರು ಕೂಡ ಒಬ್ಬರಿಗೆ ಸರಿಯಾಗುತ್ತೆ, ಇನ್ನೊಬ್ಬರಿಗೆ ತಪ್ಪಾಗುತ್ತೆ. ಕ್ಲೇಶದ ಪರೀಕ್ಷೆಗಳಿಗೆ ಕರೆಯದಿರು, ಬೇಸರದ ಪಾತಕ ಸ್ಮೃತಿ ಹಳೇದೇನೋ ಆಗಿರುತ್ತೆ, ಬೇಡದೇ ಇರೋದು, ಅದು ಆವಾಗವಾಗ ಮರುಕಳಿಸ್ತಾ ಇರುತ್ತೆ. ಬೇಸರದ ಪಾತಕ ಸ್ಮೃತಿ ಚುಚ್ಚಿದ್ರು ಎನ್ನುತ್ತಾ ಈಶನನ್ನು ಬೇಡುತ್ತಿರೋ. ಈಶನನ್ನು ಬೇಡುತ್ತಿರೋ ಏನು? ಯಾರನ್ನು ಬೇಡಬೇಕು? ಈಶನ್ನ ಯಾರನ್ನ? ಅಂತರಾತ್ಮನೇ ಕೇಳ್ಕೊಬೇಕಷ್ಟೇ. ಕರೆಕ್ಟ್. ಅಂತರಾತ್ಮನ ನೋಡ್ಲಿಕ್ಕೆ ಸಾಧ್ಯ ಆಗದೋದ್ರೆ ಅಟ್ಲೀಸ್ಟ್ ಅಲ್ಲಿ ಎದುರುಗಡೆ ದೇವರ ವಿಗ್ರಹ ಹತ್ರ ಹೋಗಿ ಅದರ ಮೂಲಕ ಅಂತರಾತ್ಮನ ನೋಡಿ ಅಲ್ಲಿ ಕೇಳ್ಕೊಂಡು ಗಣೇಶನ್ನ ಹಿಂಗೆ ಮಾಡ್ತೀರ. ಅದೇನದು ಮಾಡೋದು? ಕೆಲವರು ಇಬ್ಬಳಿ ಮಾತಾಡೋರಲ್ಲ ಹಿಂಗೆ ಹೊಡ್ಕೊತಾರೆ ಹಿಂದ್ಗಡೆ ತಲೆ ಪಟ್ ಅದ ಏನೋ ಮಿಸ್ಟೇಕ್ ಅಲ್ಲ, ಅವರೇ ಹೊಡ್ಕೊತಾರೆ. ಏನಾಗುತ್ತೋ ಐಕ್ಯು ಯಾಕೆ ಬೇಕು? ಐಕ್ಯು ಯಾಕೆ ಬೇಕು? ಯಾಕೆ ಬೇಕು? ನಮಗೆ ಬೇಡ, ಇದು ಮಕ್ಕಳುಗಳಿಗೆ ಬೇರೆಯವ್ರು ಬೇಕು. ಓ ಯಾಕೆ ಬೇಕು ಐಕ್ಯು? ಯಾಕೆ
ಬೇಕಾಗಿಲ್ಲ. ಹೊರ ಪ್ರಪಂಚವನ್ನು ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಬೇಕು. correct. ನಿಮಗೇನಾದರೂ ಅದರಿಂದ ಅನುಕೂಲ ಆಗಬೇಕಾದ್ರೆ, ಯಾರಿಗಾರು ಟೋಪಿ ಹಾಕಬೇಕಾದ್ರೆ, ಏನಾದ್ರು ಲಾಭ ಬರಬೇಕಾದ್ರೆ, ಯಾರಿಗಾರು ಇಂಪ್ರೆಸ್ ಮಾಡಬೇಕಾದ್ರೆ ಐಕ್ಯ ಬೇಕು. ನೀವು ಯಾರಿಗೆ ಯಾಕೆ ಇಂಪ್ರೆಸ್ ಮಾಡಬೇಕು? ಬೇಕಾಗಿಲ್ಲ. ಪರಬ್ರಹ್ಮ ತತ್ವನೇ ಒಳಗಡೆ ಇರುವಾಗ ಯಾರಿಗೆ ಯಾಕೆ ಇಂಪ್ರೆಸ್ ಮಾಡಕ್ಕೆ ಹೋಗ್ತೀರಾ ನೀವು? ಯಾರಿಗೆ ಇಂಪ್ರೆಸ್ ಮಾಡಬೇಕು? ಸುಮ್ಮನೆ ಇರ್ಲಿಕ್ಕಾಗಲ್ವ? ಅವರೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ ಹಿಮಾಲಯದಲ್ಲಿ. ಅವ್ರ ಎತ್ತಲೇ ಇಲ್ವಾ ಅವ್ರಿಗೆ? ಯಾಕೆ ಕೂತಿದ್ದಾರೆ ಅವ್ರಿಗೆ? ಸೊ ಆಸೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚೆನ್ನುತ್ತಾ ಈಶನನ್ನು ಬೇಡುತ್ತಿರೋ. ಇದು ಸಾಧನೆ ಒಂದು ಪಾರ್ಟ್. ವಾಸನೆಗಳು ಕ್ಷಯ ಆಗಬೇಕು. ನಮ್ಮದು ಅಂತರ್ಮುಖರಾಗಿ ಹೋಗಬೇಕು. ಅಂತರ್ಮುಖರಾಗಿ ಹೋಗಬೇಕಾದ್ರೆ ಸಾಕಷ್ಟು ನಮಗೆ ಸಮಯ ಬೇಕು. ಸಮಯ ಬೇಕಾ? ಸಮಯ ಇಲ್ಲೋದ್ರೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸಂಸಾರದಲ್ಲಿರುವಾಗ ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗು. ನಿರ್ಜನ ಪ್ರದೇಶಕ್ಕೆ ಹೋದಾಗ ಸ್ವಲ್ಪ ಮನಸ್ಸು ತಿರಿಯಾಗ್ತಾನಪ್ಪ. ಬಾ ಬಾ. ಲಾಲ್ಬಾಗಲ್ಲಿ ಬರ್ತಾರೆ ತುಂಬ ಜನ. ಅಲ್ಲಿ ಗುಂಪಾಗಿ ಬರ್ತಾರೆ. ಈರುಳ್ಳಿ ಬೆಲೆ, ಬೆಳ್ಳುಳ್ಳಿ ಬೆಲೆ, ಶೇರ್ ಬೆಲೆ, ಆಲೂಗಡ್ಡೆ, ಸಕ್ಕರೆ, ಮಾರ್ಕೆಟು, ವಾರು, ಏನು ಮಾತುಗಳು ಅಲ್ಲಿ. ಅಪ್ಪೋ, ಸೈಲೆಂಟಾಗಿ ನಡೀಲಿಕ್ಕಾಗುತ್ತೆ. ಬಹುಶಃ ನಾನು ಒಬ್ಬನೇ ಕಾಣ್ತೇವೆ. ಒಬ್ಬನೇ ಗಿಡ ಮರ ಹಕ್ಕಿ ಇಲ್ಲ, ಬುಸು 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 ಏನು ಓಡೋದು ವಾಕಿಂಗು? ಯಾಕೆ ಅಷ್ಟು ತಿನ್ನಬೇಕು? ಸ್ವಲ್ಪ ಕಮ್ಮಿ ತಿನ್ನೋದು. ಗೊತ್ತಾ ಅದರ ಬಗ್ಗೆ ಒಂದು ಜೋಕ್ ಇದೆ. ಎಕ್ಸಸೈಸ್ ಇಸ್ ಎ ಬಂಕ್. Exercise is a bunk. A sick person cannot do it. A healthy person doesn't need it. A healthy person doesn't need it. A sick person cannot do it. ಈ ಅಲ್ಲ ಬರದೆ ಇರೋದು ತಿಂದು ಎಕ್ಸೈಸ್, ತಿನ್ನೋದು ಎಕ್ಸೈಸ್, ತಿನ್ನೋದು ಎಕ್ಸೈಸ್. ಎಕ್ಸೈಸ್ ಬಿಟ್ಟು ನೋಡಿ 4 ದಿವಸ ಮಾಡೋಕ್ಕಾಗಲ್ಲ. ಏನೋ ಆಗುತ್ತೆ ವ್ಯತ್ಯಾಸ. ನ್ಯಾಚುರಲ್ ಆಗಿದ್ಬಿಡಿ. ಸ್ವಲ್ಪ ಆಹಾರ ಕಡಿಮೆ ತಗೊಳ್ಳಿ. ಏನೇನು ಕೆಲಸಗಳಿದೆಯಲ್ಲ, ಬಟ್ಟೆ ಉಗೋದು, ನೆಲ ಒರೆಸೋದು, ಅದೆಲ್ಲ ಮಾಡಿ. ಅದೇ ಎಕ್ಸಸೈಸು. ನಮ್ಮ ಚೇರ್ ಓಡಿಸ್ತೀನಿ, ಇದು ಮಾಡ್ತೀನಿ, ಇದೆಲ್ಲ ಎಕ್ಸಸೈಸೇ. ನನಗೆ ಬೇರೆ ಏನು ಕೆಲಸ ಇಲ್ಲ. ನಾವು ಬೆಳಿಗ್ಗೆಯಿಂದ ಸಾಯಂಕಾಲದವ್ರಿಗೆ ಏನು ಮಾಡ್ತೀವಿ ಅದು ಯೋಗ. ಹೊಸದಾಗಿ ಅಲ್ಲಿ ರಬ್ಬರ್ ಹಾಕ್ಕೊಂಡು ಕೂತ್ಕೊಂಡ್ರಿ ಯೋಗ ಮಾಡಬೇಕಾಗಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಯಾವ ಮನಸ್ಥಿತಿಯಲ್ಲಿ ನಿಮ್ಮ ಕೆಲಸಗಳನ್ನು ನಿಧಾನವಾಗಿ ಮಾಡ್ತಿದ್ರೆ ಅದೆಲ್ಲ ಯೋಗವೇ. ಬ್ರಹ್ಮಕರ್ಮ ಸಮಾಧಿನ ಎಲ್ಲವೂ ಬ್ರಹ್ಮಕರ್ಮವೇ. ಆದಷ್ಟು ನಿಧಾನವಾಗಿ, ಆದಷ್ಟು ಸಮಾಧಾನವಾಗಿ ಎಲ್ಲ ಕೆಲಸಗಳನ್ನು ಮಾಡಿ. ಇರುವ ಕೆಲಸವ ಮಾಡು ಕಿರಿದೆರೆದೆ ಮನವಿಟ್ಟು ದೊರೆತದ ಪ್ರಸಾದವೆಂದುಂಡು ಗೊಣಗಿಡದೆ ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ. ನಿಮ್ಮ ಕೆಲಸವನ್ನು ನಿಧಾನವಾಗಿ, ಸಮಾಧಾನವಾಗಿ, ದೈನಂದಿನ ಕೆಲಸಗಳನ್ನು ಎಷ್ಟು ಚೆನ್ನಾಗಿ ಚೊಕ್ಕವಾಗಿ ಮಾಡ್ಕೊಂಡು ಹೋಗ್ತೀರಿ. ಏನು ಬರುತ್ತೆ? ಪ್ರಸಾದ. ದೊರೆತದ ಪ್ರಸಾದವೆಂದು ಧರಿಸು ಲೋಕದ ಭಾರ. ಏನೇನು ಜವಾಬ್ದಾರಿ ಇದೆ ಹೆಂಡತಿ ಮಕ್ಕಳು, ಅದನ್ನು ಹೇಗೆ ತಗೋಬೇಕಂದ್ರೆ ಪರಮಾರ್ಥವನ್ನು ಬಿಡದೆ ಪರಬ್ರಹ್ಮನಿಗೆ ಸೇವೆ ಅಂತ ಮಾಡಬೇಕು. ಹೊರಡು ಕರೆ ಬರ. ಈ ರೀತಿ ಮಾಡಿದಾಗ ನಿಮ್ಮ ಮನಸ್ಸು ಕರೆ ಬಂದಾಗ ಹೋಗಲಿಕ್ಕೆ ತಯಾರಾಗಿರುತ್ತೆ. ಇಲ್ಲೋದ್ರೆ ತಯಾರಾಗಿರಲ್ಲ ಅಷ್ಟೇ. ನೀವು ಹೇಗೆ ಜೀವನ ಮಾಡ್ತೀರಾ ಅದರ ಮೇಲೆ ನಿಮ್ಮ ಫ್ಲೈಟು ರೆಡಿ ಆಗಿರುತ್ತೆ. ನಾ ಬರಲ್ಲ ಅಂದರೆ ಅಷ್ಟೇ. ತಾಳೆಂದು ತಾಳುವರೇ. ಕಾಲನ ದೂತರು ಮಾಡ್ತಾರ. BTS ಬಸ್ ಆದರೆ ನಿಲ್ರಿ, ನಾವು ಬರ್ತಾ ಇದ್ದೀನಿ ನಿಲ್ಲಿಸ್ತಾನೆ. ನೋಡಿ ಟ್ರೈ ಮಾಡಿ. ವೇದಾಂತ ಓದ್ತಾ ನಮಗೆ ಏನು ಜ್ಞಾನ ಬರುತ್ತೆ ಅಂದರೆ ಹೌ ಸ್ಟುಪಿಡ್ ವಿ ಆರ್. ಅದಕ್ಕೆ ಇಗ್ನರೆನ್ಸ್ ಅಂತ ಹೇಳ್ತಾರೆ. ಅದು ಎಷ್ಟು ಕಡಿಮೆ ಆಗುತ್ತೆ ಇಗ್ನರೆನ್ಸು, ಆ ಸ್ಟುಪಿಡಿಟಿ ಎಷ್ಟು ಕಡಿಮೆ ಆಗುತ್ತೆ, ಅಷ್ಟು ಒಳಗಡೆಯಿಂದ ತನ್ನಿಂತಾನೇ ಆತ್ಮನ ಬೆಳಕು ನಮ್ಮಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ಇಂಟಲೆಕ್ಟು ಬೇಡ.
ಮೈಂಡು ಬೇಡ. ಸುಮ್ಮನೆ ಕೂತಿದ್ದಾಗಲೇ ನಿಮ್ಮ ಮುಖದಲ್ಲೇ ಒಂಥರ ಗ್ಲೋ ಬರ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಏನು ಬೇಡ. ನಿದ್ದೆಯಲ್ಲಿ ಏನಾರು ಬೇಕಾಗಿತ್ತಾ? ಮತ್ತು ಇಲ್ಲಿ ಯಾಕೆ ಇಷ್ಟು ಗಲಾಟೆ? ಇನ್ನು ಬೇಡ. ಎಷ್ಟೊರೆಗೆ ಬೆಳೆದು ಬಂದಿದ್ದೀರಾ, ಏನು ಹೊತ್ತೊತ್ತಿಗೆ ಏನು ಬೇಕು ಊಟ ತಿಂಡಿ, ಅದಕ್ಕೇನು ದೊಡ್ಡ ಕಷ್ಟ ಏನಿಲ್ಲ. ಪ್ರಾಣಿ ಪಕ್ಷಿಗಳು ಚೆನ್ನಾಗಿ ತಿಂದು ಬದುಕ್ತಾರೆ. ನೀವು ಬಡವರಿಗೂ ಇಲ್ಲಿ ಬೆಂಗಳೂರಲ್ಲೇ ತೊಂದರೆ ಇಲ್ಲ, ಇಂದಿರಾ ಕ್ಯಾಂಟೀನ್ ಇದೆ, 5 ರೂಪಾಯಿ ಕೊಡ್ತಾರೆ, 10 ರೂಪಾಯಿ. ಕಷ್ಟ ಏನಂದರೆ ಹೊಟ್ಟೆಯೊಂದರ ರಗಳೆ ಸಾಲದೆಂದೇನು ವಿಧಿ, ಹೊಟ್ಟೆ ಕಿಚ್ಚಿನ ರಗಳೆ ನಟ್ಟಿಗನು ನರನೊಳ್, ಹೊಟ್ಟೆ ತುಂಬಿದ ತೋಳ ಮಲಗೀತು ನೀನು ಪೆರನ ದಿಟ್ಟಿಸುತ್ತ ಕರುಗುವೆಯೋ ಮಕ್ಕಳು. ಈ ಕರುಗೋದಿದೆಯಲ್ಲ ಬಹಳ ದೊಡ್ಡ ಕಷ್ಟ. ಇನ್ನೊಬ್ಬರು ನೋಡೋದು, ಇನ್ನೊಬ್ಬರು ನೋಡಿ ಅವ್ರ ಜೊತೆ ನಾವು ಕಂಪೇರ್ ಮಾಡ್ಬೋದು. ಕಂಪೇರ್ ಮಾಡಿದ್ರೆ ಅದು ಏನಿದೆ, ಅಷ್ಟಕ್ಕೆ ನಿಲ್ಲುತ್ತಾ? ಅದು ಹತ್ಕೊಂಡು ಉರಿತದೆ. ಉರಿಯುತ್ತೀರೆ ಹೊಟ್ಟೆ ಕಿಚ್ಚಾರಿಸಲು ನೀರೆಲ್ಲಿ, ನರಕ ಎದೆಯಲ್ಲಿ ನಿಲ್ಲೆ ನಿದ್ದೆಗಿಡೆಯಲ್ಲಿ. ಹರಿಸಲಪ್ಪುದೆ ನರರು ಮತ್ಸರ್ಯ ಸಂಕಟವ, ಕರುಬಿದನ ಹರಿ ಪೊರೆಗೆ ಮಂಕುತಿಮ್ಮ. ದೇವರೇ ಕಾಪಾಡಬೇಕು ಅವನ್ನ. ಯಾರನ್ನ? ಇಲ್ಲ, ನನಗಿಲ್ಲ ಅಂತ ಯಾಕೆ ಹೇಳ್ತೀರಾ ಗೊತ್ತಾ ನೀವು? ಇನ್ನೊಬ್ಬರು ನೋಡಿ ಹೇಳ್ತೀರ. ಇಲ್ಲೋದ್ರೆ ನಿಮಗಿಲ್ಲ ಅಂತ ಬರೋದೇ ಇಲ್ಲ. ನೀವು ಯಾವಾಗಲೂ ಫುಲ್ಲೇ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ. ನೀವು ಪೂರ್ಣರು ಅಂತ ಆದಮೇಲೆ ನೋಡಿ, ಸೂಕ್ಷ್ಮ ಇದೆ. ನಾನು ಪೂರ್ಣ, ನನಗೇನು ಬೇಡ, ನಾನು ಸುಂದರ, ಒಳಗಡೆ ಬ್ಯೂಟಿಫುಲ್, ಪ್ರಶಾಂತ. ಈ ದೃಷ್ಟಿಯಲ್ಲಿ ನಿಮ್ಮ ಕಣ್ಣು ಹೊರಗೆ ಪ್ರಪಂಚದಲ್ಲಿ ನೋಡಿದರೆ ನೀವೆಲ್ಲರನ್ನೂ ಅದೇ ದೃಷ್ಟಿಯಲ್ಲಿ ನೋಡ್ತೀರಾ. ಯಾರಾದರೂ ಒದ್ದಾಡ್ತಾ ಇದ್ರೆ ಅವ್ರ ಕಣ್ಣು ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಪಾಪ ದೇವರೇ ಇವರಿಗೆ ಒಳ್ಳೇದು ಮಾಡಪ್ಪ, ದೇವರೇ ಒಳ್ಳೇದು ಮಾಡಪ್ಪ, ದೇವರೇ. ನಮ್ಮ ಲಾಯರ್ ಜೊತೆ ಹೋಗಿದ್ದೆ ಒಂದು ಕಡೆ. ಲಾಯರ್ ರೆಸ್ಟಿಂಗ್ ರೂಮ್ ಅಂತಿರುತ್ತೆ, ಲಾಯರ್ಗಳೆಲ್ಲ ದೊಡ್ಡ ಹಾಲ್ ಮಾಡಿದ್ದಾರೆ. ನಮ್ಮ ಅವರು ಅದೇ ಶ್ರೀಧರಮೂರ್ತಿ ಬರ್ತಾರೆ, ಅವ್ರಿಗೆಲ್ಲ ಸಾರ್ ಇವ್ರ ಕಣ್ಣೆಲ್ಲ ನೋಡ್ತಾ ಇದ್ರೆ ಎಲ್ಲರ ಕಣ್ಣಲ್ಲೂ ದರಿದ್ರನೇ ಕಾಣ್ತಾ ಇದೆಯಲ್ಲ ಸಾರ್, ಯಾಕೆ ಯಾಕೆ ದರಿದ್ರ ಕಾಣ್ತಾ ಇದೆ ಹೇಳಿ? ಏನು ಕಣ್ಣಲ್ಲಿ ಅದು ಯಾತಕ್ಕೆ ಕಲ್ ಕೂತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕಣ್ಣು ಅದೆಲ್ಲಿದ್ದು ದುಡ್ಡು ಬರುತ್ತೆ ಅವ್ರಿಗೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೂತಿದ್ದಾರೆ. ಆಮೇಲೆ ಅವ್ರು ಹೇಳಿದ್ರು, ಯಾರೋ ಒಬ್ಬರು ಬೆಳಿಗ್ಗೆ ಕೋಟ್ ಹಾಕ್ಕೊಂಡು ಬರ್ತಾರಂತೆ, 10 ಗಂಟೆಗೆ ಬರ್ತಾರಂತೆ, ರಾತ್ರಿ 5ವರೆಗೆ ಹೋಗ್ತಾರಂತೆ, ಸಾಯಂಕಾಲ ಅಲ್ಲೇ ಇರ್ತಾರೆ, ಸುಮ್ಮನೆ ಕೂತಿರ್ತಾರೆ. ಯಾರು ಬರಲ್ಲ ಸಾರ್, ಮನೆಯಲ್ಲಿ ಕೋಟ್ ಹಾಕ್ಕೊಂಡು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಬರ್ತಾರೆ. ದರಿದ್ರ. ಇನ್ನೊಬ್ರು ನೋಡಿ ಜೀವನ ಮಾಡೋಕ್ಕೆ ಹೋಗೋದು. ಸೊ ನಿಮ್ಮ ಡ್ಯೂಟಿ ಏನು ಸರ್? ದರಿದ್ರ. ಅಯ್ಯೋ ಪಾಪ ದೇವರೇ ಇವ್ರನ್ನ ನೋಡ್ಕೊಳಪ್ಪ, ಇವ್ರಿಗೆಲ್ಲ ಒಳ್ಳೆಯದ, ಇಷ್ಟು ಮಾಡ್ಬೋದು ನೀವು. ಸೊ ಇದು ಏಕತ್ವವನ್ನು ಪಶ್ಯತ. ಹೊರಗಡೆ ಏಕತ್ವ ಅಂದರೆ ಅವ್ರ ಕಣ್ಣುಗಳಲ್ಲಿ ನೋಡಿಬಿಟ್ಟು ಅಯ್ಯೋ ಕಷ್ಟಪಡ್ತಾ ಇದ್ದಾರಲ್ಲ, ದೇವರೇ ಇವರಿಗೆ ಒಳ್ಳೇದು ಮಾಡಪ್ಪ ಅಂಥೇಳಿ ಮುಂದಕ್ಕೆ ಹೋಗೋದು, ಅದು ಏಕತ್ವ. ಯಾವ ರೀತಿಯ ವಿಕಾರವೂ ಮನಸ್ಸಲ್ಲಿ ಆಗದೇ ಇರುವಂಥದ್ದು, ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥದ್ದು, ಇದು ಏಕತ್ವ. ಇದು ಸ್ಪಿರಿಚುವಲ್ ಪ್ರಾಕ್ಟೀಸ್. ಪುಸ್ತಕ ಓದಿ ಅದು ಬಾಯ್ಪಾಠ ಬರುತ್ತೆ, ಇದು ಬಾಯ್ಪಾಠ ಬರುತ್ತೆ, ಅದು ಬೇಕಾದರೆ ಕೇಳಿ ಎಷ್ಟೇ ಪೇಜಲ್ಲಿ ಹೇಳ್ತೀನಿ, ಇದು ಬೇಕಾದರೆ ಮನಸ್ಸು ಎಷ್ಟು ಸಮಾಧಾನವಾಗಿದೆ, ಮನಸ್ಸು ಎಷ್ಟು ಏಕತ್ವವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದೆ. ಕ್ಲಾಸಲ್ಲಿರಲಿ, ರೋಡಲ್ಲಿರಲಿ, ಮಾರ್ಕೆಟಲ್ಲಿರಲಿ, ನಿಮ್ಮ ಮನಸ್ಥಿತಿ ಹೇಗಿದೆ? ಒಂದು ವೇಳೆ ಹೆಚ್ಚು ಕಮ್ಮಿ ಆಯ್ತು, ಸ್ವಲ್ಪ ಏನು ಶಾಕ್, ಎಷ್ಟು ಬೇಗ ವಾಪಸ್ ಬರ್ತೀರಾ? ಸ್ವಸ್ಥ. ದಟ್ ಈಸ್ ದ ಯಾರ್ಡ್ಸ್ಟಿಕ್ ಆಫ್ ಯುವರ್ ಸ್ಪಿರಿಚುವಲ್ ಗ್ರೋತ್. ಸೊ ನಾವು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ, ಏನು ಆಗ್ತಾ ಇದೆ, ಏನು ಆಗಬೇಕು, ಅಲ್ಲಲ್ಲೇ 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 ಅನಲೈಸ್ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಉಪನಿಷತ್ತು ಅರ್ಥ ಆಗುತ್ತೆ. ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ. ಸರ್ವಂ ಏತದ್ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಯಮಾತ್ಮ ಚತುಷ್ಪಾತ್. ಜಾಗೃತ ಸ್ಥಾನ ಆಯಿತು, ಸ್ವಪ್ನ ಸ್ಥಾನ ಆಯಿತು, ಸುಷುಪ್ತಿ ಸ್ಥಾನ ಆಯಿತು. ನ ಅಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನ ವೇದ ಪ್ರಜ್ಞಂ
ಆಯ್ತಲ್ಲ ಅದೇ ಅದು ತುರಿಯ. ಸೊ ಇಷ್ಟೆಲ್ಲ ಅನಲೈಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಸಪೋರ್ಟ್ ತೊಗೊಂಡು ಹೋದ ಸರಿ ಯಾರು ಎಲ್ಲ ಇದ್ರಿ ಎಲ್ಲ ಇದ್ರಿ ಚಾರಿ ನೀವಿರಲಿಲ್ಲ. ಹೋದ ಸರಿ ನಾವು ತೈತ್ರಿಯ ಉಪನಿಷತ್ತಿಂದ ಒಂದು ಸಪೋರ್ಟ್ ತಗೊಂಡು, ತೈತ್ರಿಯ ಉಪನಿಷತ್ತು ಯಾಕೆ ತಗೊಂಡು ಅಂದರೆ ಈ ಓಂ ಅಂತ ಹೇಳ್ತಾ ನಾವು ಹೋಗಿ ಓಮಲ್ಲಿ ನಿಂತ್ಕೊಂಡು ಡ್ರಾಪ್ ಮಾಡಿದ್ರೆ ನನ್ನ ಸ್ವಸ್ಥಾನಕ್ಕೆ ಹೋಗ್ತೀನಿ, ಆ ಮೈಂಡ್ ಅಲ್ಲಿಗೆ ಹೋಗಿಬಿಟ್ಟು ಕನ್ಫ್ಯೂಸ್ ಆಗಿ ನಿಂತ್ಕೊಂಡ್ಬಿಡುತ್ತೆ, ಏನು ಮಾಡಬೇಕಂತ ಗೊತ್ತಾಗಲ್ಲ ಮೈಂಡ್ಗೆ. ಆಗ ಈ ಮೈಂಡ್ ಅನ್ನೋದು ಏನು ಅಂತ ನಾವು ಅನಲೈಸ್ ಮಾಡಬೇಕು. ಮೈಂಡ್ ಅನ್ನೋದೇನು, ಇಂಟೆಲೆಕ್ಟ್ ಅನ್ನೋದೇನು, ಪ್ರಾಣ ಅನ್ನೋದೇನು ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಅನಲೈಸ್ ಮಾಡಿದಾಗ ಪ್ರಾಣಮಯ ಕೋಶ, ತೈತರಿಯ ಉಪನಿಷತ್ ಬಂದಾಗ ಪಂಚಕೋಶ, ಈಗ ನಾವು ಮಾಡ್ತಾ ಇರೋದು ಅವಸ್ಥಾತ್ರಯ ವಿವೇಕ, ಪಂಚಕೋಶ ವಿವೇಕದಿಂದ ಸಪೋರ್ಟ್ ತಗೋತೀವಿ. ಯಾಕೆ? ಮೈಂಡು ಇಂಟೆಲೆಕ್ಟ್ ಅನಾಲಿಸಿಸ್ಗೆ. ಹೌದಾ? ಸೊ ಪ್ರಾಣಮಯ ಕೋಶದಲ್ಲಿ ಏನಾಗುತ್ತೆ, ಪ್ರಾಣ ಅಂದರೆ ನಾವು ಹೇಳಿದ್ರೆ ಲೀನಿಯರ್ ಮೂವ್ಮೆಂಟ್ ಅಂತ. ಈಗ ಪಂಚಪ್ರಾಣ ಅಂದರೆ ಒಳಗಡೆ ಆಗ್ತಾ ಇದೆಯಲ್ಲ, ಪ್ರಾಣ ಅಪಾನ ಉಸಿರಾಡೋದಲ್ಲ, ಒಳಗಡೆ ಪಂಚಪ್ರಾಣ ಇದೆ ನಮ್ಮ ಹತ್ರ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ಸೊ ಒಂದು ವೇಳೆ ನಾವು ವ್ಯಾನ ಅಂತ ಇಟ್ಕೊಳ್ಳಿ. ವ್ಯಾನ ಅಂದರೆ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ಗೆ ಒಂದು ಪ್ರಾಣ ಕೆಲಸ ಮಾಡ್ತಾ ಇದೆ. ಅದು ಮೂಮೆಂಟ್ ಏನು? ಲೀನಿಯರ್. ಹೌದಾ? ಸೊ ಪ್ರಾಣದಲ್ಲಿ ಏನಾಗುತ್ತೆ, ಲೀನಿಯರ್ ಮೂಮೆಂಟ್ ಇರುತ್ತೆ. ಅದು ಮೈಂಡಿಗೆ ಬಂದಾಗ ನೋಡಿ, ಒಳಗಡೆ ಕೋಶ ಪ್ರಾಣಮಯ ಕೋಶದಿಂದ ಮನೋಮಯ ಕೋಶಕ್ಕೆ ಬಂದಾಗ ಮನೋಮಯದಲ್ಲಿ 3 ಡೈಮೆನ್ಷನ್ ಆಗುತ್ತೆ, ವಿಸ್ತಾರತೆ ಬರುತ್ತೆ, ಎಲ್ಲ ಕಡೆನೂ ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಯಾವುದು? ಮನೋಮಯ ಕೋಶದಲ್ಲಿ ನಾನಿದ್ದೀನಿ, ಎಲ್ಲ ಕಡೆನೂ ಇದ್ದೀನಿ ಅನ್ನೋವಂಥ ಒಂದು ಸ್ಥಿತಿ ಬರುತ್ತೆ ಮೈಂಡ್ಗೆ. ಆ ಮೈಂಡಿಂದ ಇಂಟೆಲೆಕ್ಟ್, ಮನೋಮಯದಿಂದ ಒಳಗಡೆ ಇಂಟೆಲೆಕ್ಟ್ ಇರುತ್ತೆ. ಮನೋಮಯದಿಂದ ಇಂಟೆಲೆಕ್ಟ್ ಬಂದಾಗ ಏನಾಗುತ್ತೆ ಅಂದರೆ, ಮನೋಮಯದಲ್ಲೂ 3 ಡೈಮೆನ್ಷನ್ನು, ಇಂಟೆಲೆಕ್ಟಲ್ಲೂ 3 ಡೈಮೆನ್ಷನ್ ಇರುತ್ತೆ. ಆದರೆ ಇಂಟೆಲೆಕ್ಟಿಗೆ ಬಂದಾಗ ಒಂದು ವ್ಯತ್ಯಾಸ ಆಗುತ್ತೆ, ಸ್ಪೀಡ್ ಕಮ್ಮಿ ಆಗುತ್ತೆ. ಮನೋಮಯದಲ್ಲಿ ಚಂಚಲತೆ ಇರುತ್ತೆ, ಸ್ಪೀಡ್ ಇರುತ್ತೆ. ಇಂಟೆಲೆಕ್ಟಿಗೆ ಬಂದಾಗ ಸ್ಪೀಡ್ ಕಡಿಮೆ ಆಗುತ್ತೆ. ಯಾಕೆ ಸ್ಪೀಡ್ ಕಡಿಮೆ ಆಗುತ್ತೆ? ಯಾಕೆ ವಿಸ್ತಾರ ಕಮ್ಮಿ ಆಗುತ್ತೆ? ಇಂಟೆಲೆಕ್ಟಿಗೆ ಆಧಾರವಾಗಿ ಏನಿದೆ? ಮಹಪುಚ್ಛಂ ಪ್ರತಿಷ್ಠಾ. ಮಹತ್ತತ್ವದ ಆಧಾರದಲ್ಲಿ ನಿಮ್ಮ ಇಂಟೆಲೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಇಂಟೆಲೆಕ್ಟ್ ಎಲ್ಲ ಕೆಲಸ ಮಾಡೋದು, ನಿಮ್ಮ ಇಂಟೆಲೆಕ್ಟ್ ಮೂಲಕ ಮಹತ್ತತ್ವ ಕೆಲಸ ಮಾಡ್ತಾ ಇದೆ. ಲೀವಿಂಗ್ ಬಿಹೈಂಡ್ ಮಹತ್ತತ್ವ, ಯುವರ್ ಇಂಟೆಲೆಕ್ಟ್ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಮಹಪುಚ್ಛಂ ಪ್ರತಿಷ್ಠಾ. ಲೀವಿಂಗ್ ಬಿಹೈಂಡ್ ಮಹತ್ತತ್ವ, ಯುವರ್ ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ವಿಜ್ಞಾನಮಯ ಕೋಶಕ್ಕೂ ಮಹತ್ತತ್ವಕ್ಕೂ ಸಂಬಂಧ ಇರೋದ್ರಿಂದ ವಿಸ್ತಾರತೆ ಬಂದುಬಿಡುತ್ತೆ. ಯಾಕೆಂದರೆ ಮಹತ್ತತ್ವದ ಗುಣ ಏನು? ವಿಸ್ತಾರತೆ. ಸೊ ನೀವು ಈ ಏನೋ ಡಾಕ್ಟ್ರೇಟ್ ಮಾಡಿ ರಿಸರ್ಚ್ ಇವರೆಲ್ಲ ಕೂತಿರ್ತಾರಲ್ಲ, ಅವ್ರು ಎಷ್ಟು ಗಂಟೆಗಳು ಬೇಕಾದರೂ ಥಿಂಕ್ ಮಾಡ್ಸಕ್ಕೆ ಕೂತಿರ್ತಾರೆ. ಯಾಕೆಂದರೆ ಸಮಾಧಾನ ಬಂದಿರುತ್ತೆ, ವಿಸ್ತಾರತೆ ಬಂದಿರುತ್ತೆ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಮಹಪುಚ್ಛಂ ಪ್ರತಿಷ್ಠಾ, ವಿಜ್ಞಾನಂ ಜ್ಯೇಷ್ಠ ಬ್ರಹ್ಮ ಇದು ಉಪಾಸತೆ ಅಂತ ಹೇಳ್ತಾರೆ ತೈತ್ರಿಯದಲ್ಲಿ. ವಿಜ್ಞಾನವನ್ನು ಬ್ರಹ್ಮ ಅಂತ ಹೇಳಿ ಕರೀತಾರೆ. ನಾವು ನೋಡ್ತಾ ಇರೋ ಡೆವಲಪ್ಮೆಂಟ್ಸ್ ಏನೇನು ಕಾಣ್ತಾ ಇದ್ದೀವಿ ಹೊರಗಡೆ, ಇದೆಲ್ಲ ವಿಜ್ಞಾನಮಯ ಕೋಶದ ಇದು ಮಾಡಿಫಿಕೇಷನು. ಸೊ ಅದು ಜ್ಯೇಷ್ಠ ಬ್ರಹ್ಮ ಇದು ಉಪಾಸತೆ. ವಿಜ್ಞಾನಮಯದಿಂದ ಒಳಗಡೆ ಹೋದಾಗ ಏನು ಏನಿದೆ? ಆನಂದಮಯ ಕೋಶ. ಆನಂದಮಯ ಕೋಶ ಬಂದಾಗ ಅಲ್ಲಿ ಪುನಃ ವ್ಯತ್ಯಾಸ ಬರುತ್ತೆ. ಆನಂದಮಯ ಕೋಶ ಬ್ರಹ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮತತ್ವ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಕೋಶ ಅಂತ ಬರುತ್ತೆ, ಆನಂದಮಯ ಅಂತ ಬರುತ್ತೆ. ಆನಂದಮಯ ಅಂದರೆ ಎಡ್ಜೆಕ್ಟಿವ್, ಬ್ರಹ್ಮನಿಗೆ ಎಡ್ಜೆಕ್ಟಿವ್ ಇಲ್ಲ, ಕೋಶ ಇಲ್ಲ. ಅದು ಇದಕ್ಕೆ ಲೋಕಲೈಸ್ಟಿಗೆ ಸೇರಿಕೊಂಡಿದೆ. ಅದರಿಂದ ಆನಂದಮಯ ಕೋಶ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಲೀವಿಂಗ್ ಬಿಹೈಂಡ್ ಬ್ರಹ್ಮನ್, ದಿಸ್ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಯಾವುದು?
ನೀವು ನಿದ್ದೆಯಲ್ಲಿ ಆನಂದವನ್ನು ಪಡಿತಾ ಇದ್ದರೆ ನಿಮ್ಮ ಆನಂದದ ಹಿಂದೆ ಏನಿದೆ ಅಂದರೆ ಬ್ರಹ್ಮತತ್ವ ಇದೆ. ಲೋಕಲೈಸ್ಡಲ್ಲಿ ಸ್ಪಂದನೆ ಇದೆ. ಸ್ಪಂದನೆ ಇಲ್ಲ ಅಂದರೆ ಯು ಆರ್ ಬ್ರಹ್ಮನ್. ನಿದ್ದೆಯಲ್ಲಿ ಸ್ಪಂದನೆ ಇರೋದ್ರಿಂದ, ಲೋಕಲೈಸ್ಡ್ ಆಗಿರೋದ್ರಿಂದ ಆನಂದಮಯ ಕೋಶ ಒಪ್ಪುತ್ತೆ. ಸ್ಪಂದನೆ ಇಲ್ಲ ಅಂದರೆ ಬ್ರಹ್ಮತತ್ವ, ಯು ಆರ್ ಬ್ರಹ್ಮನ್. ಐ ಆಮ್ ಆತ್ಮ, ಬ್ರಹ್ಮ ಅಂದರೆ ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಗೊತ್ತಾಯ್ತು ಇವಾಗ? ಪ್ರಾಣಮಯದಿಂದ, ಮನೋಮಯದಿಂದ, ವಿಜ್ಞಾನಮಯದಿಂದ ಆನಂದಮಯ ಬಂದಾಗ ಆನಂದಮಯದ ಹಿಂದೆ ಬ್ರಹ್ಮತತ್ವ ಇದೆ. ಸೊ ಈಗ ಓಮಿಂದ ನಾವು ಡ್ರಾಪ್ ಮಾಡಬೇಕಾದ್ರೆ ಓಮು ಯಾವುದು ಇಟ್ಕೊಂಡಿದೆ? ಓಮನ್ನು ಇಂಟೆಲೆಕ್ಟ್ ಇಟ್ಕೊಂಡಿದೆ. ಆ ಇಂಟೆಲೆಕ್ಟನ್ನು ಡ್ರಾಪ್ ಮಾಡಿ ದಯವಿಟ್ಟು ಮಾಡಿದಾಗ ನೀವು ವಿಜ್ಞಾನಮಯ ಕೋಶನ್ನು ಕೂಡ ಸರ್ಪಾಸ್ ಮಾಡಿಕೊಂಡು ಆನಂದಮಯ ಕೋಶಕ್ಕೆ ಹೋಗ್ತೀರ. ಅಲ್ಲಿರಲಿಕ್ಕೆ ಸಾಧ್ಯ ಆಗುತ್ತೆ, ಬ್ರಹ್ಮತತ್ವದಲ್ಲಿರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕಾನ್ಸೆಪ್ಟ್. ಇದಕ್ಕೆ ಬೇಕಾದಷ್ಟು ಸಾಧನೆಗಳು ಆಗಬೇಕು. ನೋಡೋಣ. ಪುನಃ ಅದನ್ನೇ ಮಾಡ್ತೀವಿ ನಾವು ಮಾಡೋದೇ ಕೆಲಸ, ಬೇರೆ ಯಾರೂ ಮಾಡ್ತಾ ಇಲ್ಲ. ನಮ್ಮ ಮೂಲಕ ಯಾರೋ ಮಾಡ್ತಾ ಇದ್ದಾರೆ ಅಂತ ನಮಗೆ ಇದುವರೆಗೂ ಬಂದಿಲ್ಲ, ಬರಲ್ಲ. ಯಾಕೆ? ಆ ಥರ ಬೆಳೆದು ಬಂದಿದ್ದೀವಿ, ಆ ಥರ ಬೆಳ್ಕೊಂಡು ಬಂದಿದ್ದೀವಿ. ಅದಕ್ಕೆ ಪುನಃ ನೆನಪಿಸ್ಕೊಳ್ಳೋಕ್ಕೆ ಇನ್ನೊಂದು ಪುನಃ ಅದೇ ಕಗ್ಗಗಳನ್ನು ಪುನಃ ಮಾಡೋಣ. 361 ಒಂದು 3 ಕಗ್ಗ ಮಾಡೋಣ. ಪುನಃ ಅದನ್ನೇ ಮಾಡ್ತೀನಿ. ಯಾಕೆಂದರೆ ಈ ಕಗ್ಗ ಪದೇ ಪದೇ ನಾವು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಬೇಕಾದ್ರೆ ಈ ಕಗ್ಗಗಳು ಒಳಗಡೆ ಜ್ಞಾಪಿಸ್ಕೊತಾ ಇರಬೇಕು ನಾವು. ಇಲ್ಲಾಂದರೆ ನಾವೇ ಅಂತ ಅದು ಹೋಗಲ್ಲ. ಎಲ್ಲಿಯೋ ಆಯಿತಾ, ಎಲ್ಲಿಯೋ ವಿಧಿಯ ಗೂಢದ ಕರ್ಮಶಾಲೆಯಲ್ಲಿ ಸಿಕ್ತಾ 361. ಎಲ್ಲಿಯೋ ವಿಧಿಯ ಗೂಢದ ಕರ್ಮಶಾಲೆಯಲ್ಲಿ ನಿಲ್ಲದೆ ಆಡುತ್ತಿಹವು ಯಂತ್ರಕೀಲುಗಳು. ಮಹತ್ತತ್ವದಲ್ಲಿ ಕೆಲಸ ಆಗ್ತಾ ಇದೆ, ಯಂತ್ರಕೀಲುಗಳು. ನೀವೇನು ಅನ್ಕೊತೀರ ನಾನೇ ಮಾಡ್ತಾ ಇರೋದು ಅಂತ? ಹೌದಾ? ನೋಡು, ನಾನು ಅವ್ನಿಗೆ ಆ ಥರ ಹೇಳಿದೆ, ಇವ್ನಿಗೆ ಈ ಥರ ಹೇಳಿದೆ, ಅವ್ನು ಮಾಡಬೇಕಾಗಿತ್ತು, ಅವ್ನಿಗೆ ಹಿಂಗೆ ಮಾಡಬೇಕಾಗಿತ್ತು, ಹಿಂಗೆಲ್ಲ ಹಿಂಗೆ ಮಾಡು ಅಂತ ಹೇಳಿದೆ. ಪುನಃ ಅದನ್ನು ಹೇಳ್ಕೊಳ್ಳೋದು. ಎಲ್ಲ ಆಗು ಹೋಗುಗಳು ಆ ಚಕ್ರಗತಿಯಂತೆ. ಏನೇನು ಆಗ್ತಾ ಇದೆ ಅದೆಲ್ಲ ಗೂಢದಲ್ಲಿ ಆಗ್ತಾ ಇದೆ, ಆ ಚಕ್ರಗತಿಯಂತೆ ಆಗ್ತಾ ಇದೆ. ತಲ್ಲಣವ ನಿನಗೆ ಏಕೆ? ನಿನಗೆ ಯಾಕಪ್ಪ ಕಷ್ಟ? ಎಲ್ಲ ಇಡೀ ಪ್ರಪಂಚವನ್ನೇ ತಲೆ ಮೇಲೆ ಹಾಕ್ಕೊಂಡು ಕೂತಿದ್ದೀರಲ್ಲ, ಅವನಿಗೇನು ಕೆಲಸ? ನಿಮ್ಮ ಹಿಂದೆ ಎಷ್ಟೋ ಜನ್ಮ ಆಗೋಗಿದೆ, ಎಷ್ಟೋ ಜನರನ್ನ ಅವನು ಮಾಡಿದ್ದಾನೆ. ನಿಮ್ಮ ಹಿಂದೆ ಎಷ್ಟೋ ಜನರನ್ನು ತಯಾರು ಮಾಡಲಿಕ್ಕಿದ್ದಾನೆ. ಯಾರು? ಗೂಢದ ಕರ್ಮಶಾಲೆಯಲ್ಲಿ ಫ್ಯಾಕ್ಟ್ರಿ ನಡೀತಾ ಇದೆ. ನಿಮ್ಮದೇನು ತಲ್ಲಣ? ನಿಮ್ಗೆ ಯಾಕೆ ತಳಮಳ? ಸೊ ಇದು ನಮ್ಮ ಸ್ಟುಪಿಡಿಟಿನ ಸ್ವಲ್ಪ ತೋರಿಸೋದಕ್ಕೆ. ನಾನು ನೀನು ಎನ್ನದಿರು ಹೀನಮಾನ, ಬರೀ ಮಾನವ ಅಂತ ಹೇಳಿಲ್ಲ, ನಾನು ನೀನು ಅಂತ ಹೇಳೋನು ಹೀನ ಮಾನವ ಅಂತ. ಗೊತ್ತಾಯ್ತಾ? ಅಲ್ಲಿ ನಾನು ನೀನು ಯಾಕಿಲ್ಲ ಅಂದರೆ ಏಕತ್ವವನ್ನು ಪಶ್ಚಾತ್ತ ಅಂತ ಹೇಳ್ತೀವಲ್ಲ, ಏಕತ್ವದಲ್ಲಿ ನಾನು ನೀನು ಎಲ್ಲ ಏನಿಲ್ಲ. ಯಾರೇನು ಹೇಳಿದ್ರು ಎಸ್, ಆಕ್ಸೆಪ್ಟೆನ್ಸ್ ಆಫ್ ಫ್ಯಾಕ್ಟ್ ಈಸ್ ಮೆಚುರಿಟಿ. ಸೊ 361 ಆಯ್ತಲ್ಲ, ಅರ್ಥ ಆಯ್ತದು. 363 ಆತುರತೆ. ಈಗ ಅಲ್ಲಿ ಕೆಲಸ ಆಗ್ತಾ ಇದೆ. ನೀವು ಕೆಲಸ ಮಾಡೋವಾಗ ಏನು ಮಾಡ್ತೀರಾ? ಇದೆಲ್ಲ ಅರ್ಜೆಂಟ್, ಇದು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಏನು ಅರ್ಜೆಂಟ್, ಅಲ್ಲಿ ಅದೆಲ್ಲ ಇಲ್ಲ. ಆತುರತೆ ಏನಿರೋದು ವಿಧಿಯ ಯಂತ್ರ ಚಲನೆಯಲ್ಲಿ, ಅಲ್ಲಿ ಏನು ಆತುರತೆ ಇಲ್ಲ. ಭೀತತೆಯು, ಈಗ ನಮಗೆ ಭಯ ಇದೆ, ಆಗುತ್ತೋ ಇಲ್ಲ, ಅಲ್ಲಿ ಭಯನೂ ಇಲ್ಲ. ವಿಸ್ಮೃತಿ, ಕನ್ಫ್ಯೂಷನ್, ನಮ್ಮ ಕನ್ಫ್ಯೂಷನ್ನು ಆಗುತ್ತೆ, ನಮ್ಮ ಕೆಲಸ ಆಗುತ್ತೋ ಇಲ್ವೋ, ಹಿಂಗಾಗುತ್ತೆ ಹೆಂಗೋ, ಅದೂ ಇಲ್ಲ. ನಮಗೇನೇನಾಗುತ್ತೆ ಅದೆಲ್ಲ ಇಲ್ಲ. ನಾವು ಕನ್ಫ್ಯೂಷನ್ನು ಭೀತಿ ಎಲ್ಲ ಇಟ್ಕೊಂಡು ನಾನೇ ಮಾಡಿದ್ದೆ. ಸಾಧಿಪುವುದೆಲ್ಲವನ್ನು ನಿಲ್ಲದೆ
ಸಾಧಿಪುದು ಎಲ್ಲವನ್ನು ನಿಲ್ಲದೆ, ತಪ್ಪದೆ ಬೀಳದೆ, ಕಾತರತೆ ನಿನಗೇಕೆ, ನಿನಗೆ ಯಾಕೆ ಅರ್ಜೆಂಟ್? ಯಾರು ಹೇಳ್ತಾ ಇದ್ದಾರೆ ಹೇಸನ್ ಸ್ಲೋಲಿ, ನೀವು ಯಾರು ಹೇಸನ್ ಸ್ಲೋಲಿ, ಚಿನ್ಮ್ಯಾನ್ ಹೇಸನ್, ಯಾರು ನಮ್ಮ ಎಲ್ಲ ಮಾಡ್ತಾ ಇದ್ದಾನೆ ಅಂದರೆ ನಿಮ್ಗೆ ಯಾಕೆ ಅರ್ಜೆಂಟ್, ನಿಮ್ಗೆ ಯಾಕೆ ದುಗುಡ ಡುಮ್ಮಾನ? ಅಲ್ಲ, ಮನಸ್ಸು ಇದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ತಯಾರಾಗಿರಬೇಕು. ಯಾಕೆ ತಯಾರಾಗಿಲ್ಲ ಅಂದರೆ ವಾಸನೆಗಳು ಅಷ್ಟು ಪ್ರಬಲವಾಗಿ ಯಾವುದನ್ನು ಕೇರ್ ಮಾಡ್ದೇ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ಅಲ್ಲಿ ವ್ಯವಧಾನ, ಸ್ವಲ್ಪನೂ ವ್ಯವಧಾನವೇ ಇಲ್ಲ, ನಮಗೆ ಯೋಚನೆ ಮಾಡೋಕ್ಕೆ ಅವಕಾಶವೇ ಇಲ್ಲ. ವಿ ಜಂಪ್. ಹೌದಾ ಅಲ್ವಾ? ಯಾರು ಏನಾರು ಮಾತ್ರ ಸಡನ್ನಾಗಿ ಉತ್ತರ ಹೇಳ್ತೀರಾ ಇಲ್ವಾ? ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ, ನಮಗೆ ಉತ್ತರ ಹೇಳೇ ಹೇಳ್ತೀರಾ. ಎಲ್ಲಿಂದ ಬಂತದ್ದು ಶಕ್ತಿ? ಮಹತ್ತತ್ವಕ್ಕೆ ಹಾಕ್ಬಿಟ್ರಾ? ನಿಮ್ಮದೇನಿಲ್ವಾ? ಇದು ಬುದ್ಧಿವಂತಿಕೆ. ರಿಯಾಕ್ಷನ್ ಆದಾಗ ಮಹತ್ತತ್ವ, ಒಳ್ಳೇದಾಗ ನಾನು. ಮನೋರತ್ಮುರ ಭೀತತೆಯೂ ಇರದು, ವಿಸ್ಮೃತಿಯೂ ಇರದೆಂದು. ವಿಸ್ಮೃತಿ ಅಂದರೆ ಕನ್ಫ್ಯೂಷನ್ ಇರಲ್ಲ. ಸಾಧಿಪುದು ಎಲ್ಲವನ್ನು ಸಾಧಿಸ್ತದೆ, ನಿಲ್ಲದೆ, ತಪ್ಪದೆ, ಬೀಳದೆ. ಪರ್ಫೆಕ್ಟಾಗಿ ನಿಮ್ಮನ್ನು ಈ ರೀತಿ ಯೋಚನೆ ಮಾಡಿಸೋದು ಅದೇ. ಇವಾಗ ಹೇಳಿದ್ರಲ್ಲ ಮಹತ್ತತ್ವ ಅಂತ, ಅದೇ ನಡೆಸೋದು ಮಹತ್ತತ್ವನೇ, ಅಳಿಸೋದು ಮಹತ್ತತ್ವನೇ. ಕಾತರತೆ ನಿಮ್ಗೆ ಯಾಕೆ ಅರ್ಜೆಂಟು ಅಂದರೆ ನಿಮ್ಮ ಸ್ಪೀಡನ್ನು ಕಡಿಮೆ ಮಾಡುತ್ತೆ. ಸ್ಪೀಡನ್ನು ಯಾಕೆ ಸ್ಪೀಡು ನೋಡಿ. ಖದ್ಯೋತನಂತೆ ಬಿಡುಗೊಡದೆ ಧರ್ಮವ ಚರಿಸು. ಖದ್ಯೋತ, ಖ ಅಂದರೆ ಆಕಾಶ, ದ್ಯೋತ ಅಂದರೆ ಬೆಳಗು, ಸೂರ್ಯ. ಖದ್ಯೋತನಂತೆ ಬಿಡುಗೊಡದೆ ಧರ್ಮವ ಚರಿಸು. ಅವನೇನಾರು ಅವನಿಗೇನು ಬೋನಸ್ ಕೊಡ್ತೀರಾ, ಸಂಬಳ ಕೊಡ್ತೀರಾ, ಗ್ರ್ಯಾಚ್ಯುಟಿ, PL, CL, ಮೆಡಿಕಲ್ಲಿ, ಸಿಕ್ ಲೀವ್, ಅವನಿಗೆ ಸೂರ್ಯನಿಗೆ ಅದು ಕೊಡು, ಇದು ಕೊಡು, ಎಲ್ಲ ಕೊಡು. ಅವ್ನು ಕೆಲಸ ಮಾಡ್ತಾ ಇಲ್ವಾ? ಖದ್ಯೋತನಂತೆ, ಸೂರ್ಯನಂತೆ ಬಿಡುಗೊಡದೆ ಧರ್ಮವ ಚರಿಸಿ. ನಮಗೆ ಪ್ರತ್ಯಕ್ಷ ದೈವ ಯಾರು? ಸೂರ್ಯ. ನಮ್ಮಲ್ಲಿರೋ ಪ್ರತಿ ಪಾರ್ಟು ಸೂರ್ಯ ಇಲ್ಲದೆ ಹೋದರೆ ಕೆಲಸ ಮಾಡಲ್ಲ. ನಮ್ಮಲ್ಲಿ ಕೆಲಸ ಮಹತ್ತತ್ವ ಅಂದರೆ ಸೂರ್ಯನ ಸೇರಿಸ್ಕೊಳ್ಳಿ. ಅವನು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರುವಾಗ ನಿಮ್ಮದೇನು ಬೆಳಿಗ್ಗೆ 11 ಗಂಟೆ ಆಯ್ತು ರೀ, ರಾತ್ರಿ ಲೇಟ್ ಆಯಿತು ಮಲಗೋವಾಗ, ಯು ಹ್ಯಾವ್ ಟೇಕನ್ ಫ್ರೀಡಮ್. ಇದಕ್ಕೆ ಇಂಟೆಲಿಜೆನ್ಸ್ಗೆ ಒಂದು ಸಮಯವನ್ನು ಪಾಲನೆ ಮಾಡಿ ನೋಡೋಣ. ಇಷ್ಟೊತ್ತಿಗೆ ಹೇಳಬೇಕು, ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ತಿನ್ನಿ, ಇಷ್ಟೊತ್ತಿಗೆ ಆಗಲ್ಲ. ಯಾಕಾಗಲ್ಲ? ಅದೆಲ್ಲ ಆಗದೆ ಹೋದರೆ ಆಧ್ಯಾತ್ಮ ಹೆಂಗಾಗುತ್ತೆ? ಆಧ್ಯಾತ್ಮಕ್ಕೆ ಬೇಕಾಗಿರೋದೇ ಡಿಸಿಪ್ಲಿನ್ ಲೈಫ್. ಚಿನ್ಮಯೇಂದ್ರ ಹೇಳ್ತಾರೆ, ದ ಪೀಸ್ ಐ ಆಮ್ ರೆಫರಿಂಗ್ ಇಸ್ ನಾಟ್ ದ ಪೀಸ್ ಆಫ್ ಗ್ರೇವ್. ಸ್ಮಶಾನದಲ್ಲಿ ಕೂಡ ಶಾಂತಿ ಸಿಗುತ್ತೆ, ಅದಲ್ಲ. The peace I am referring is the peace obtained by a cultured man out of his disciplined living. ಶಿಸ್ತಿನ ಜೀವನ ಮಾಡಿದಾಗ ಒಬ್ಬನ ಮನಸ್ಸಲ್ಲಿ ಶಾಂತಿ ಬರುತ್ತಲ್ಲ, ಅದು ಪೀಸ್. ಗೊತ್ತಾಯ್ತಾ? ಶಿಸ್ತಿನ ಜೀವನ, ರುಟೀನಲ್ಲಿ ಯಾವ ಇಷ್ಟೊತ್ತಿಗೆ ಒಬ್ಬ ಶಿವಾನಂದರು ಹೇಳ್ತಾರೆ ಸಾಧನೆಯಲ್ಲಿ ನಿಮ್ಮ ನಡತೆಗಳು ಎಲ್ಲ ಇನ್ನೊಬ್ಬರಿಗೆ ಕನ್ನಡಿ ಥರ ಕಾಣುತ್ತೆ, ಆದರೂ ಪರವಾಗಿಲ್ಲ. ನಾವು ಮಾತಾಡುವಾಗ ಅಲ್ಟರಿ ಆಫ್ಟರ್ವರ್ಡ್ಸ್ ಎಲ್ಲ ಒಳಗಡೆ ಗುಟ್ಟೆ ಮಾತಾಡ್ತಾರೆ. ಅವರ ಹಂಗಲ್ಲ, ಏನು ಮಾತಾಡಿ ಯೋಚನೆ ಮಾಡ್ತಾರೆ ಅದು ಮಾತಾಡ್ತಾರೆ, ಹೇಗಿರ್ತಾರೆ ಹಾಗೆ, ಒಳಗೊಂದು ಹೊರಗೊಂದಿಲ್ಲ. ಸೊ ನಿಮ್ಮ ನಡತೆ ಕನ್ನಡಿ ಮನೆಯ ಒಳಗಡೆ ಇದ್ದಂಗೆ ಇರುತ್ತೆ. ಡೋಂಟ್ ವರಿ, ಯು ಆರ್ ಆನ್ ದ ರೈಟ್ ಪಾತ್.
ಇಷ್ಟೊತ್ತಿಗೆ ಇದೇ ಮಾಡ್ತೀರಾ, ಇಷ್ಟೊತ್ತಿಗೆ ಇಲ್ಲಿರ್ತಾರೆ, ಯಾರು ಬೇಕಾದ್ರೆ ನಿಮ್ಮನ್ನು ಊಹಿಸ್ಬೋದು, ಅಷ್ಟು ಪರ್ಫೆಕ್ಟಾಗಿ ಇರ್ತೀರ. ಸೂರ್ಯನ ಹಾಗೆ ಮಾಡಲ್ಲ ನೀವು, ಮತ್ತು ನಿಮ್ದು ಯಾಕೆ ಸಪ್ರೇಟಾಗಿ ಎಲ್ಲ ಅಲಂಕರಣೆ, ಅವರನ್ನು ಇವರನ್ನು ಇವರು ಯಾರ್ಯಾರು ಗಾಡ್ ಫಾದರ್ಸ್, ಸಿನಿಮಾದವರು, ಕ್ರಿಕೆಟ್ನವರು, ಟೆನ್ನಿಸ್ ಅವರು, ಅವರನ್ನೆಲ್ಲ ಇಟ್ಕೊಂಡು ನಾವು ಟಾರ್ಗೆಟ್ ಗೋಲ್ ಇಟ್ಕೊಂಡು ನಾವು ಮಾಡಿದ್ರೆ ಮಕ್ಕಳು ಹೇಗೆ ಏನು ಕಲಿತಾರೆ? ಸೊ ಪೀಸ್ obtained by a cultured man out of his disciplined living, that is the real peace. ಅಲ್ಲಿಗೆ ನಮಗೆ ಬೇಕಾಗಿರೋದೇನು? ಡಿಸಿಪ್ಲಿನ್ಡ್ ಲಿವಿಂಗ್, ಶಿಸ್ತಿನ ಜೀವನ. ಶಿಸ್ತಿಲ್ಲದವಾದರೆ ಅಧ್ಯಾತ್ಮ ಸಾಧ್ಯ ಇಲ್ಲ. ಇನ್ನೊಂದು ಕಗ್ಗ ಮಾಡಿ ನಡೆಸ್ತೀನಿ. 492. ಸೊ ಏನು ನಾವು ಸಾಧನೆ ಮಾಡ್ಬೋದು ಈ ಅಧ್ಯಾತ್ಮದಲ್ಲಿ? ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ದೀವಿ. ವಾಸನೆಗಳು ಕಡಿಮೆ ಮಾಡಬೇಕು, ಏನಾದರೂ ಸ್ವಲ್ಪ ನಾವು ಮುಂದುವರಿಬೇಕಂದ್ರೆ ನೋಡಿ, 492 ಸಿಗ್ತಾ? ಬಹಿರಂತರೈಕ್ಯವನ್ನು ನೆನಪಾಗಿಸಲೆಂದು. ಬಹಿರ್ ಅಂತರ, ಒಳಗಡೆ ಇರೋದು ಪರಮಾತ್ಮ ತತ್ವ, ಹೊರಗಡೆ ಇರೋದು ಪರಮಾತ್ಮ ತತ್ವ, ಹೌದಾ? ಎರಡರ ಐಕ್ಯವನ್ನು ನೆನಪಾಗಿಸಲೆಂದು ವಿಹಿತ. ಯಾವುದು? ಆಚಮನ, ಅರ್ಘ್ಯೆ, ಪೂಜೆ, ನೈವೇದ್ಯ. ಗುಹೆಯೊಳಗಣದ ಹೊರಗಣದ ಕೂಡಿಸುವ ಉಪಾಯ. ಗುಹೆ ಒಳಗಡೆ ಇರೋ ಪರಬ್ರಹ್ಮತತ್ವ, ಹೊರಗಡೆ ಇರೋ ಬ್ರಹ್ಮತತ್ವ, ಅದನ್ನು ಸೇರಿಸೋದು ಉಪಾಯ ಪೂಜೆ. ಎರಡು ಒಂದೇ, ಸಹಭಾವವಲಕ್ಕೆ ಸರಿ. ಅದೆರಡು ಒಂದೇ ಅಂತ ಭಾವನೆ, ಅದಕ್ಕೆ ಸರಿ. ಒಳಗಡೆ ಇರೋದು ಹೊರಗಡೆ ಇರೋದು ಬೇರೆ ಅಲ್ಲ. ಇದು ಇಂಟೆಲೆಕ್ಚುಯಲಿ ಇಟ್ ಈಸ್ ಅಂಡರ್ಸ್ಟುಡ್. ಅನುಭವಕ್ಕೆ ಹಾಕ್ತಾರದು. ಒಳಗಡೆ ಹೊರಗಡೆ ಬೇರೆ ಅಲ್ಲ ಅಂತ ಅನುಭವ ಬರೋದು ಹೇಗೆ? ಏನೋ ಒಂದು ಹೇಳಿ. ಒಳಗೂ ಹೊರಗೂ ಒಂದೇ. ಅಲ್ಲ ಸರ್, ನೀವು ಪೂಜೆ ಮಾಡೋಕೆ ಏನು ಮಾಡ್ತೀರಾ? ಮಮ ಋಕ್ಕಮಲಾತ್ ಪ್ರತಿಮಾಂ ಆವಾಹಯಾಮಿ ಸ್ವಾಗತಂ ಸ್ಥಿರೋಭವಃ. ಅವನು ಒಳಗಡೆಯಿಂದ ತಂದು ಕೂರಿಸಿ ವಿಗ್ರಹದಲ್ಲಿ ಎಲ್ಲ ಮಾಡಿ ಷೋಡಶೋಪಚಾರ ಮಾಡಿ ಮಂಗಲ ನೀರಾಜನೆಲ್ಲ ಆದಮೇಲೆ ಮಮ ಋಕ್ಕಮಲೆ ಪ್ರಾವಾಹಯಾಮಿ ಹೃದಯೇ ಕುರು ಸಂವಾಸಂ ಶ್ರಿಯಾಸ ನಾಮ ಕರ್ತ ಹರಿಕರ್ತ. ನಾನೇನು ಮಾಡ್ತಾ ಇಲ್ಲ, ಎಲ್ಲ ಭಗವಂತನೇ ಮಾಡ್ತಾ ಇದ್ದಾನೆ. ಕರ್ಮ ಚ ಅಖಿಲಂ, ಎಲ್ಲ ಕರ್ಮಗಳನ್ನು ನೀನೇ ಮಾಡ್ತಾ ಇದ್ದೆ ಅಂತಂದರೆ ಪೂಜೆ ಮಾಡಿದರೆ ಅರ್ಥ ಆಗುತ್ತೆ, ಪೂಜೆ ಮಾಡಿ ಅನುಭವಿಸಿದರೆ ಅರ್ಥ ಆಗುತ್ತೆ, ಮಾಡಿದವರೆ ಏನು ಅರ್ಥ ಆಗುತ್ತೆ? ಎಷ್ಟೋ ಜನ ಪೂಜೆ ಮೆಕ್ಯಾನಿಕಲಾಗಿ ಮಾಡಿದರೆ ಹೊರತು ಗುಹೆಯೊಳಗಣದ ಹೊರಗಣ ಕೂಡಿಸುವ ಉಪಾಯ ಸಹಭಾವಕ್ಕೆ ಅಂತ ಬಹಳ ಕಡಿಮೆ. ಯಾವ ದೇವಸ್ಥಾನಗಳಲ್ಲಿ ಹೋದರೂ ಕೂಡ ನಿಮಗೆ ಪೂಜೆ ಅನ್ನೋ ಒಂದು ಕೆಲಸವನ್ನು ಮಾಡಿ ನಿಮಗೆ ಸಮಾಧಾನ ಮಾಡಿ ನಿಮ್ಮ ಹತ್ರ ಅಲ್ಲಿ ಏನೋ ಬರುತ್ತೆ ದುಡ್ಡು, ನಿಮಗೇನೋ ಬರುತ್ತೆ, ಆ ವ್ಯವಹಾರ ಏನೋ ಮಾಡಿ ಅಲ್ಲಿಗೆ ನಿಲ್ಲಿಸಿಬಿಟ್ಟು ನಿಮಗೆ ಸಮಾಧಾನ ಆಯಿತು ಅಂತ ಅವ್ರು ಹೇಳ್ತಾರೆ, ನೀವು ಆಯಿತು ಅಂತ ಹೇಳ್ತೀರ, ಬರ್ತೀರ ಅಷ್ಟೇ. ಅವ್ರು ಏನು ಹೇಳ್ತಾರೆ ಅದು ಕರೆಕ್ಟ್. ನಿಮಗೆ ಸ್ವಂತ ಯೋಚನೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಆದರೆ ಆಧ್ಯಾತ್ಮದಲ್ಲಿ ನಿಮ್ಮ ಸ್ವಂತ ಇಂಟ್ರಾಸ್ಪೆಕ್ಷನ್ಗೆ ಅವಕಾಶ ಇದೆ. ಪೂಜೆ ಯಾಕೆ ಮಾಡೋದು, ಭಜನೆ ಯಾಕೆ ಮಾಡೋದು, ಅದರಲ್ಲಿ ಏನಿದೆ, ಅದು ಸರಿನಾ? ನೀವು ಮಾಡೋ ಪೂಜೆ ಮೇಲೆ ನಿಮಗೆ ಇನ್ನಷ್ಟು ನಂಬಿಕೆ, ಇನ್ನಷ್ಟು ಶ್ರದ್ಧೆ ಬೆಳೆದರೆ ನೀವು ಅಧ್ಯಾತ್ಮ ಓದ್ತಾ ಇದ್ದೀರಾ, ಅಧ್ಯಾತ್ಮ ಮಾರ್ಗದಲ್ಲಿ ಇದ್ದೀರಾ, ನಿಮ್ಗೆ ಅರ್ಥ ಆಗಿದೆ ಅಂತ ಲೆಕ್ಕ. ಪೂಜೆ ಎಲ್ಲ ಬೇಡ, ನಾನು ಬರೀ ಎಲ್ಲ ನೋಡ್ತಾ ಇದ್ದೀನಿ, ಬರೀ ಪರಬ್ರಹ್ಮನೇ ಎಲ್ಲ ನೋಡ್ತಾ ಇದ್ದೀನಿ, ಮೇಲ್ಗಡೆನೇ ಇರ್ತೀನಿ ಅಂದರೆ ಅಲ್ಲೇನೋ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಲೆಕ್ಕ. ದಟ್ ಈಸ್ ಆಲ್ಸೋ ಇಮ್ಯಾಜಿನೇಷನ್. ಎನಿಥಿಂಗ್ ಕ್ಯಾನ್ ಬಿ ಇಮ್ಯಾಜಿನೇಷನ್, ಎನಿಥಿಂಗ್ ಕ್ಯಾನ್ ಬಿ. ಆದರೆ ಈ ಇಮ್ಯಾಜಿನೇಷನಲ್ಲಿ ನಿಮಗೆ ನಿಮ್ಮ ಸ್ವರೂಪದ ಅನುಭವ ಆದರೆ ದಟ್ ಇಮ್ಯಾಜಿನೇಷನ್ ಈಸ್ ಗುಡ್, ದಟ್ ಈಸ್ ಅಲ್ಟಿಮೇಟ್. ಈ ಇಮ್ಯಾಜಿನೇಷನ್ನು ಒಳಗಡೆ ಬಂದು
ನನ್ನ ಸ್ವರೂಪದ ಇಮ್ಯಾಜಿನೇಷನ್ ಆದಾಗ ನಾನು ಅಲ್ಲಿ ನಿಲ್ಲಕ್ಕೆ ಪ್ರಯತ್ನ ಮಾಡಿದಾಗ ದಟ್ ಇಸ್ ಎ ಗುಡ್ ಸೈನ್ ಆಫ್ ಸ್ಪಿರಿಚುವಲ್. ನಾಗಕಲ್ಲು, ಗುಡಿ, ಹನುಮಂತ, ಒಡೆಮಾಲೆ, ಈ ಎಳೆತಲೆ ಮಾಲೆ, ಆಮೇಲೆ ಮೆರವಣಿಗೆ ಎಲ್ಲ ಇರಲಿ, ಆಚಾರಗಳೆಲ್ಲ ಇನಿತಿನಿತು ದಿಟಗಳಿವು ತುಂಬುದಿಟದ ಅಂಶಗಳು ಗಣನೀಯವವು ಬಾಳ್ಗೆ. ಅವೆಲ್ಲ ಸತ್ಯ 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 ಅಷ್ಟಷ್ಟು ಸತ್ಯ. ಅಧ್ಯಾತ್ಮಕ್ಕೆ ಬಂದಾಗ ಆದಷ್ಟು ಚಿತ್ತ ಸಮಾಧಾನಕ್ಕೆ ನಮ್ಮ ದೃಷ್ಟಿ ಹೋಗಬೇಕು. ಯಾವುದೇ ಕೆಲಸ ಮಾಡಿದರೂ ಚಿತ್ತ ಸಮಾಧಾನದಲ್ಲಿ ಅದು ಮುಕ್ತಾಯ ಆಗಬೇಕು. ಪೂಜೆ ಮಾಡಿದರೂ ಚಿತ್ತ ಸಮಾಧಾನ, ಊಟ ಮಾಡಿದರೂ ಚಿತ್ತ ಸಮಾಧಾನ, ಪಾತ್ರೆ ತೊಳೆದರೂ ಎಲ್ಲವೂ ಬ್ರಹ್ಮಕರ್ಮ. ಎಸ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.